ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ RRB, NTPC, RRB, ಡಿ ಗ್ರೂಪ್ ಹಾಗೆ SSCಯ ವಿವಿಧ ಎಕ್ಸಾಮ್ಗಳಿಗೆ ಮತ್ತು ಸುಪ್ರೀಂ ಕೋರ್ಟಿನ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡೋಣ, ಸರಿನಾ? ಸೊ ಇಲ್ಲಿವರೆಗೆ ನಾವು 7 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ವಿ. ಬಟ್ ಈ 7ನೇ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆ 6ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ಬಿಟ್ಟಿದ್ವಿ, ಸರಿನಾ? ಸೊ ಆ ಒಂದು ಪ್ರಶ್ನೆಗಳನ್ನು ಬಿಟ್ಟಿರ್ತಕ್ಕಂತಹ GS ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಕವರ್ನ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಅಂದರೆ, ಈ ಕೆಳಗಿನ ಯಾವ ಹಬ್ಬವು ಧರ್ಮವನ್ನು ಸ್ಥಾಪಿಸಿದ ರಾಜಕುಮಾರ ಸಿದ್ಧಾರ್ಥ ಗೌತಮನ ಜನನವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ, ಸರಿನಾ? ಸೊ ಗೌತಮ ಬುದ್ಧ ಇದ್ದಾರಲ್ವಾ, ಅವರ ಒಂದು ಜನ್ಮದ ಅಂಗವಾಗಿ ಆಚರಿಸ್ತಕ್ಕಂತಹ ಹಬ್ಬ ಯಾವುದು ಅಂತ ಕೇಳಿದಾನೆ ಸಿಂಪಲ್ ಆಗಿ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಕಾರ್ತಿಕ ಪೂರ್ಣಿಮಾ, ಆಪ್ಷನ್ ಬಿ ಶಾಕಾಂಬರಿ ಹುಣ್ಣಿಮೆ, ಹಾಗೆ ಗುರು ಪೂರ್ಣಿಮಾ ಮತ್ತೆ ಬುದ್ಧ ಪೂರ್ಣಿಮಾ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಬುದ್ಧ ಪೂರ್ಣಿಮಾ ಆಗುತ್ತೆ, ಸರಿನಾ? ಈ ಬುದ್ಧ ಪೂರ್ಣಿಮಾ ಯಾವ ಒಂದು ತಿಂಗಳಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ, ಇದು ಮೇ ತಿಂಗಳಲ್ಲಿ ಕಂಡು ಬರ್ತಕ್ಕಂತಹ ಹಬ್ಬವಾಗಿದೆ, ಸರಿನಾ? ಬುದ್ಧ ಪೂರ್ಣಿಮಾ ಯಾವ ಒಂದು ತಿಂಗಳಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ, ಮೇ ತಿಂಗಳಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಏನಾದರೂ ನಿಮಗೆ ಹಿಂದೂ ಕ್ಯಾಲೆಂಡರಿನ ಪ್ರಕಾರ ಅಥವಾ ಒಂದು ಕನ್ನಡದ ಕ್ಯಾಲೆಂಡರ್ ಪ್ರಕಾರ ಅಥವಾ ಹಿಂದಿ ಕ್ಯಾಲೆಂಡರ್ನ ಪ್ರಕಾರ ಈ ಬುದ್ಧ ಪೂರ್ಣಿಮಾ ಯಾವ ಒಂದು ತಿಂಗಳಿನಲ್ಲಿ ಯಾವ ಒಂದು ಮಾಸದಲ್ಲಿ ಬರುತ್ತದೆ ಅಂತ ನಿಮಗೆ ಕೇಳ್ಬೋದು, ಸರಿನಾ? ಸೊ ಅವಾಗೇನಂತ ಹೇಳಬೇಕಾಗತ್ತೆ ನೀವು? ವೈಶಾಖ ಅಂತ ಹೇಳಬೇಕಾಗತ್ತೆ, ಸರಿನಾ? ವೈಶಾಖ ತಿಂಗಳಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ, ಸರಿನಾ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿನ, ಕಾರ್ತಿಕ ಅಂತ ಬರುತ್ತೆ ಅಲ್ವಾ? ಸೊ ಈ ರೀತಿ ನೀವು ಮಾಸಗಳನ್ನು, ಹಿಂದೂ ಕ್ಯಾಲೆಂಡರ್ನ ಮಾಸಗಳನ್ನು ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಹಿಂದೂ ಕ್ಯಾಲೆಂಡರ್ನ ಮಾಸಗಳನ್ನು ನಿಮಗೆ ಕೇಳ್ತಾನೆ, ಸರಿನಾ? ಇಲ್ಲಿ ಗೊತ್ತಿರಲಿ ನಿಮಗೆ ಯಾವುದು ಅಂದರೆ, ಗೌತಮ ಬುದ್ಧರ ಜನನದ ಅಂಗವಾಗಿ ಆಚರಿಸ್ತಕ್ಕಂತಹ ಹಬ್ಬ ಯಾವುದು ಅಂದರೆ ಬುದ್ಧ ಪೂರ್ಣಿಮಾ. ಈ ಬುದ್ಧ ಪೂರ್ಣಿಮಾ ಯಾವ ಒಂದು ತಿಂಗಳಲ್ಲಿ ಕಂಡುಬರುತ್ತೆ ಅಂದರೆ ಮೇ ತಿಂಗಳಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಹಾಗೆ ಬುದ್ಧರು ಯಾವ ಒಂದು ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಂದರೆ 6ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ, ಯಾರು? ಗೌತಮ ಬುದ್ಧರು, ಸರಿನಾ? ಸೊ ಇವರು ಯಾವಾಗ ಹುಟ್ಟಿದ್ದಾರೆ ಅಂತಂದರೆ 563 BC ಅಂತ ನಾವು ಹೇಳ್ತೀವಿ, ಸರಿನಾ? BC ಬಿಫೋರ್ ಕ್ರಿಸ್ಟ್ ಅಂತ ನಾವು ಹೇಳ್ತೀವಿ, ಸರಿನಾ? ಕ್ರಿಸ್ತ ಪೂರ್ವ 563ನೇ ಇಸ್ವಿಯಲ್ಲಿ ಈ ಗೌತಮ ಬುದ್ಧರು ಹುಟ್ಟಿಕೊಂಡಿದ್ದಾರೆ. ಹಾಗೆ ಈ ಗೌತಮ ಬುದ್ಧರ ಪ್ರೀತಿಯ ಶಿಷ್ಯನ ಹೆಸರು ಕೇಳ್ತಾರೆ ನಿಮಗೆ, ಸರಿನಾ? ಈ ಗೌತಮ ಬುದ್ಧರ ಪ್ರೀತಿಯ ಶಿಷ್ಯನ ಹೆಸರು ಏನಾದರೂ ನಿಮಗೆ ಕೇಳಿದ್ರೆ ಆನಂದ ಅಂತ ಹೇಳಬೇಕಾಗತ್ತೆ, ಸರಿನಾ? ಹಾಗೆ ಗೌತಮ ಬುದ್ಧರ ಕಳ್ಳ ಶಿಷ್ಯ ಯಾರು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಏನಂತ ಹೇಳಬೇಕಾಗತ್ತೆ ಅಂದರೆ ಅಂಗುಲಿಮಾಲ ಅಂತ ಹೇಳಬೇಕಾಗತ್ತೆ, ಸರಿನಾ? ಅಂಗುಲಿಮಾಲ. ಈ ಅಂಗುಲಿಮಾಲನ ಮೇಲೆ ಕನ್ನಡದಲ್ಲಿ ಫಿಲ್ಮ್ ಕೂಡ ಇದೆ, ಸಾಯಿ ಕುಮಾರ್ ಏನೋ ಮಾಡಿದ್ದಾರೆ ಅನ್ಸುತ್ತೆ ಅದರಲ್ಲಿ, ಸರಿನಾ? ಸೊ ಅಂಗುಲಿಮಾಲ ಯಾರ ಶಿಷ್ಯ ಅಂತಂದರೆ ಈ ಗೌತಮ ಬುದ್ಧರ ಶಿಷ್ಯ ಆಗಿದ್ದಾರೆ, ಸರಿನಾ? ಹಾಗೆ ಗೌತಮ ಬುದ್ಧರ ವೇಶ್ಯ ಶಿಷ್ಯ ಯಾರು ಅಂತ ನಿಮಗೆ ಕೇಳ್ತಾರೆ, ಸರಿನಾ? ವೇಶ್ಯ ಶಿಷ್ಯ ಯಾರು ಅಂತಂದರೆ ಆಮ್ರಪಾಲಿ ಅಂತ ನಾವು ಹೇಳ್ತೀವಿ, ಸರಿನಾ? ಈ ಪ್ರಶ್ನೆ ಕೇಳಿದಾನ ಸರ್? ಹೌದು ಸರ್, ಕೇಳಿದ್ದಾನೆ. ಆಮ್ರಪಾಲಿ ಅನ್ನೋ ಮಹಿಳೆ ಏನಿದಾರಲ್ವಾ, ಇವರು ವೇಷೆಯಾಗಿದ್ರು, ಮೂಲತಃ ವೇಷೆಯಾಗಿದ್ರು, ಅದು ಆನಂತರ ಮೂಲತಃ ಹೆಣ್ಣು ಆಗಿದ್ರು ಇವರು, ಆಮೇಲೆ ವೇಷ ಆಗ್ತಾರೆ, ಆಮೇಲೆ ಪುನಃ ಇವರು ಈ ಸಿದ್ಧಾರ್ಥರ ಒಂದು ಪ್ರವಚನಗಳಿಗೆ ಸ್ವಲ್ಪ ಮಣೆ ಕೊಟ್ಟು ಇವರೇನಾಗ್ತಾರೆ, ಮತ್ತೆ ಪುನಃ ಇವರ ಒಂದು ಶಿಷ್ಯ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಆಮ್ರಪಾಲಿ ಅನ್ನೋರು, ಸರಿನಾ? ಇವರ ಪ್ರೀತಿಯ ಶಿಷ್ಯ ಯಾರು ಅಂದರೆ ಆನಂದ ಅನ್ನೋರು. ಹಾಗೆ ಇವರ ಒಂದು ಕಳ್ಳ ಶಿಷ್ಯ ಯಾರು ಅಂತಂದರೆ ಅಂಗುಲಿಮಾಲ. ಹಾಗೆ ಇವರ ಒಂದು ಮಹಿಳಾ ಶಿಷ್ಯ ಯಾರು ಅಂತ ನೋಡೋದಾದ್ರೆ ಈ ಒಂದು ವೇಷ ಶಿಷ್ಯ ಅಂತ ನಾವು ಆಮ್ರಪಾಲಿ ಅವರನ್ನು ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಗೌತಮ ಬುದ್ಧರ ಕುದುರೆಯ ಹೆಸರೇನು ಅಂತ ನಿಮಗೆ ಕೇಳ್ತಾನೆ, ಸರಿನಾ? ಕುದುರೆ ಹೆಸರು ಕೇಳ್ತಾನೆ ಸರ್? ಹೌದು ಸರ್, ಕೇಳ್ತಾನೆ ಸರ್, ಸರಿನಾ? ಯಾವ್ದಾವುದು ಅಂದರೆ ನಿಮಗೆ ಹಿಸ್ಟ್ರಿನಲ್ಲಿ 3 ಕುದುರೆಗಳು ನಿಮಗೆ ಹೆವಿ ಇಂಪಾರ್ಟೆಂಟ್ ಆಗ್ತವೆ. ಒಂದು ನಿಮಗೆ ಕಂತಕ, ಇನ್ನೊಂದು ಚೇತಕ, ಸರಿನಾ? ಹಾಗಾದ್ರೆ ಇನ್ನೊಂದು ಯಾವುದು ಅಂತ ಹೇಳ್ಬೋದಾ? ಯಾವುದು ಇನ್ನೊಂದು ಕುದುರೆ? 3 ಕುದುರೆಗಳು. ನಾವು 3 ಕುದುರೆಗಳನ್ನು ಆಲ್ವೇಸ್ ನಾವು ಇದ್ರೇನೋ ಶ್ರೇಷ್ಠ ಕುದುರೆಗಳಂತ ನಾವು ಇದ್ರೇನೋ ಮೆನ್ಷನ್ ಮಾಡ್ತಾ ಬಂದಿದ್ವಿ, ಸರಿನಾ? ಯಾವುದು ಕಂತಕ ಕುದುರೆ ಅನ್ನೋದು ಈ ಗೌತಮ ಬುದ್ಧರ ಕುದುರೆಯಾಗಿದ್ರೆ, ಈ ಚೇತಕ ಕುದುರೆ ಅನ್ನೋದು ಮಹಾರಾಣಾ ಪ್ರತಾಪರ ಕುದುರೆಯಾಗಿದೆ ಇದು, ಸರಿನಾ? ಚೇತಕ. ನೀವು ಹಿಂದಿನಲ್ಲಿ ಏನಾದರೂ ನಿಮಗೆ ಹಿಂದಿ ಈ ಶಹರಿ ಎಲ್ಲವೂ ಕೂಡ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಈ ರಾಜಸ್ಥಾನಿಯಲ್ಲಿ ನಿಮಗೆ ಚೇತಕದ ಮೇಲೆ ಇಷ್ಟಿಷ್ಟು ಶಹರಿ ಇದ್ದಾವೆ, ಒಂದೊಂದು ಶಹರಿಯೂ ಕೂಡ ಹುಡುಗಿ ಕೂಡ ಯಾರು ಬರೆದಿರಲ್ಲ, ಅಷ್ಟು ಚೆನ್ನಾಗಿ ಶಹರಿಗಳಿದ್ದಾವೆ ಹಿಂದಿನಲ್ಲಿ, ಸರಿನಾ? ಸೊ ಈ ಚೇತಕ ಒಂದು ಕುದುರೆಯ ಮೇಲೆ ಇರ್ತಕ್ಕಂಥ ಶಹರಿಗಳು. ಸೊ ಹಾಗಾದರೆ ಈ ಒಂದು ಶಿವಾಜಿ ಮಹಾರಾಜರ ಕುದುರೆಯ ಹೆಸರೇನು? 3ನೇ ಕುದುರೆ ಯಾವುದು ಅಂದರೆ ಅದು ಶಿವಾಜಿ ಮಹಾರಾಜರ ಕುದುರೆ, ಸರಿನಾ? ಆ ಶಿವಾಜಿ ಮಹಾರಾಜರ, ಛತ್ರಪತಿ ಶಿವಾಜಿ ಮಹಾರಾಜರ ಕುದುರೆಯ ಹೆಸರೇನು ಅಂತ, ಸರಿನಾ? ಹೇಳ್ಬೋದಾ ನೀವು ಯಾರಾದರೂ? ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಸರಿನಾ? ಸೊ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋ ಎಂಡಲ್ಲಿ ನಾನು ಅದನ್ನು ನಿಮಗೆ ಹೇಳಿರ್ತೀನಿ, ಸರಿನಾ? ಬಟ್ ಇಲ್ಲಿ ನೆನಪಿಟ್ಕೊಳ್ಳಿ, ಯಾವುದು ಅಂದರೆ ಕಂತಕ ಅನ್ನೋದು ಗೌತಮ ಬುದ್ಧರ ಕುದುರೆಯಾಗಿದೆ, ಹಾಗೆ ಚೇತಕ ಅನ್ನೋದು ಮಹಾರಾಣಾ ಪ್ರತಾಪರ ಕುದುರೆಯಾಗಿದೆ, ಸರಿನಾ? ಮಹಾರಾಣಾ ಪ್ರತಾಪರ ಕುದುರೆ ಯಾವುದು ಅಂದರೆ ಈ ಚೇತಕ, ಸರಿನಾ? ಅತ್ಯಂತ ಇಡೀ ಈ 3ರಲ್ಲೂ ಕೂಡ ಏನಾದರೂ ನಿಮಗೆ ಅತಿ ಒಂದು ಬುದ್ಧಿವಂತ ಕುದುರೆ ಯಾವುದು ಅಂತ ಕೇಳಿದ್ರೆ ನಿಮಗೆ ಚೇತಕ ಅಂತಲೇ ಹೇಳಬೇಕಾಗುತ್ತೆ, ಸರಿನಾ? ಚೇತಕ ಚಿರತೆಗಿಂತವೂ ಕೂಡ ಜಾಸ್ತಿ ವೇಗ, ಹಾಗೆ ಎಂಥ ಬುದ್ಧಿವಂತ ಮನುಷ್ಯನಕ್ಕಿಂತವೂ ಕೂಡ ಜಾಸ್ತಿ ಬುದ್ಧಿಯನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ ಯಾವುದು ಅಂತಂದರೆ ಈ ಒಂದು ಚೇತಕ ಕುದುರೆ, ಸರಿನಾ? ಸೊ ಹಿಸ್ಟ್ರಿ ಚೆನ್ನಾಗಿದೆ ಇವ್ರ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಒಂದು ವಸ್ತುವು T ಸಮಯದಲ್ಲಿ ಪ್ರಯಾಣಿಸುವ ದೂರವನ್ನು X =
a+bt+ct² ಎಂದು ನೀಡಲಾಗಿದೆ. ಹಾಗಾದರೆ ಸಿ ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ, ಸರಿನಾ. ಸೊ ಇವಾಗ ಸಿ ಏನಾಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ವೇಗೋತ್ಕರ್ಷ ಆಗುತ್ತೆ, ಸರಿನಾ, ಎಕ್ಸಲರೇಷನ್ ಆಗಿರುತ್ತೆ ಈ ಒಂದು ಸಮೀಕರಣದಲ್ಲಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಭಾರತದ ಅಸ್ಸಾಂ ರಾಜ್ಯದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ದಾನೆ. ಅಸ್ಸಾಂ ಜೊತೆ ಯಾವ ಒಂದು ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಬಾಂಗ್ಲಾದೇಶ ಗಡಿಯನ್ನು ಹಂಚಿಕೊಂಡಿದೆ, ಸರಿನಾ. ಈ ಬಾಂಗ್ಲಾದೇಶದ ಹೊರತಾಗಿ ಯಾವ ಒಂದು ದೇಶ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡೋದಾದ್ರೆ ಭೂತಾನ್ ದೇಶ ಗಡಿಯನ್ನು ಹಂಚಿಕೊಂಡಿದೆ. 2 BBA, ಸರಿನಾ. ಸೊ ಭೂತಾನ್, ಬಾಂಗ್ಲಾದೇಶ, ಅಸ್ಸಾಂ 3 ನೆನ್ಪಿಟ್ಕೊಳ್ಳಿ, ಸರಿನಾ. ಯಾಕಂದರೆ ಈ ಅಸ್ಸಾಂ ಹಂಚ್ಕೊಂಡಿರೋದು 2 ದೇಶದ ಜೊತೆ. ಒಂದು ಯಾವುದು ಅಂದರೆ ಈ ಒಂದು ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ, ಹಾಗೆ ಇನ್ನೊಂದು ಯಾವುದು ಅಂತಂದರೆ ಈ ಒಂದು ಭೂತಾನ್ ದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಗಡಿಯನ್ನು ಹಂಚ್ಕೊಂಡಿರೋ ಬಗ್ಗೆ ನಿಮಗೆ ಫಿಕ್ಸ್ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ನಿಮಗೆ, ಸರಿನಾ. ಫಿಕ್ಸ್ ಒಂದು ಪ್ರಶ್ನೆ ಕೇಳ್ತಾನೆ ನಿಮಗೆ. ಸೊ ನಮ್ಮ ಭಾರತ ದೇಶ ಟೋಟಲಿ ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಅಂದರೆ 7 ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಸೊ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ತ್ರಿಪುರಾ ರಾಜ್ಯ 3 ಭಾಗಗಳಿಂದ 3 ದಿಕ್ಕುಗಳಿಂದ ಯಾವ ಒಂದು ದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಅಂತ ಕೇಳ್ತಾನೆ ನಿಮಗೆ. ಸೊ ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ ಅಂದರೆ ಬಾಂಗ್ಲಾದೇಶ, ಸರಿನಾ. ಬಾಂಗ್ಲಾದೇಶ ಪಶ್ಚಿಮದಲ್ಲೂ ಕೂಡ ಅದೇ ಒಂದು ಗಡಿಯನ್ನು ಹಂಚ್ಕೊಂಡಿದೆ ತ್ರಿಪುರಾ ಜೊತೆ, ಹಾಗೆ ಪೂರ್ವಕ್ಕೂ ಕೂಡ ಅದೇ ಆವರಿಸ್ಕೊಂಡಿದೆ, ಉತ್ತರಕ್ಕೂ ಕೂಡ ಅದೇ ಆವರಿಸ್ಕೊಂಡಿದೆ, ಹಾಗೆ ದಕ್ಷಿಣಕ್ಕೂ ಕೂಡ ಬಾಂಗ್ಲಾದೇಶನೇ ಗಡಿಯನ್ನು ಆವರಿಸ್ಕೊಂಡಿದೆ. ಯಾವುದಕ್ಕೆ? ತ್ರಿಪುರಾಗೆ, ಸರಿನಾ. ಯಾವ ಒಂದು ದಿಕ್ಕಿನಲ್ಲಿ ಬಾಂಗ್ಲಾದೇಶ ತ್ರಿಪುರಾದ ಜೊತೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ CHS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು, ಸರಿನಾ. ಹಾಗೆ ಈ ಒಂದು ಸುಪ್ರೀಂ ಕೋರ್ಟ್ ಎಕ್ಸಾಮಲ್ಲೂ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ, ಯಾವೊಂದು ದಿಕ್ಕಿನಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಹಂಚಿಕೊಂಡಿಲ್ಲ. ನೆನ್ಪಿಟ್ಕೊಳ್ಳಿ, ಪೂರ್ವ ದಿಕ್ಕಿನಲ್ಲಿ ಬಾಂಗ್ಲಾದೇಶ ತ್ರಿಪುರಾದ ಜೊತೆ ಗಡಿಯನ್ನು ಹಂಚಿಕೊಂಡಿಲ್ಲ. ಪೂರ್ವದಲ್ಲಿ ಯಾವೊಂದು ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡೋದಾದ್ರೆ ಮಿಜೋರಾಂ ಗಡಿಯನ್ನು ಹಂಚಿಕೊಂಡಿದೆ. ಯಾವುದ್ರ ಜೊತೆ? ತ್ರಿಪುರಾ ಜೊತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಹಾಗೆ ಈ ಒಂದು ಬಾಂಗ್ಲಾದೇಶ ಏನಿದೆ ಅಲ್ವಾ, ಬಾಂಗ್ಲಾದೇಶ ಜೊತೆ ಯಾವ್ಯಾವ ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ಕೇಳಿದ್ರೆ ನಮಗೆ ಸಿಂಪಲ್ ಆಗಿ ಗೊತ್ತಿರುತ್ತೆ. ಈ ಬಾಂಗ್ಲಾ ಅಂದರೆ ಇಲ್ಲಿ ಪಕ್ಕ ಯಾವುದಿದೆ? ವೆಸ್ಟ್ ಬೆಂಗಾಲ್ ಇದೆ. ಸೊ ವೆಸ್ಟ್ ಬೆಂಗಾಲ್ ಹಂಚ್ಕೊಂಡಿದೆ. ಹಾಗೆ ಇಲ್ಲೇ ಮೇಲ್ಗಡೆ ಹೋದರೆ ಇಲ್ಲಿ ಮೇಘಾಲಯ ಇದೆ, ಮೇಘಾಲಯ ಹಂಚ್ಕೊಂಡಿದೆ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇದು ಯಾವುದಿದೆ? ಅಸ್ಸಾಂ ಇದೆ. ಸೊ ಮೀನ್ಸ್ ಇಲ್ಲಿ ಸ್ವಲ್ಪ ಬಂದಿದೆ ಅಲ್ವಾ. ಸೊ ಇದು ಏನಿದೆ ಅಂದರೆ ಅಸ್ಸಾಂ ಗಡಿಯನ್ನು ಹಂಚ್ಕೊಂಡಿದೆ. ಆ್ಯಂಡ್ ದೆನ್ ಸ್ವಲ್ಪ ನೀವೇನಾದರೂ ಕೆಳಗಡೆ ಬಂದರೆ ಇಲ್ಲಿ ತ್ರಿಪುರಾ ಗಡಿಯನ್ನು ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ ಮಿಜೋರಾಂ ಕೂಡ ಗಡಿಯನ್ನು ಹಂಚ್ಕೊಂಡಿದೆ. ಯಾವೊಂದು ದೇಶದ ಜೊತೆ ಅಂದರೆ ಬಾಂಗ್ಲಾದೇಶದ ಜೊತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಬಾಂಗ್ಲಾದೇಶದ ಜೊತೆನೆ ನಮ್ಮ ಭಾರತ ದೇಶ ಅತಿ ಹೆಚ್ಚು ಉದ್ದವಾಗಿರ್ತಕ್ಕಂಥ ಗಡಿಯನ್ನು ಹಂಚ್ಕೊಂಡಿದೆ. ಬಾಂಗ್ಲಾದೇಶದ ನಂತರ ಬರೋ ಒಂದು ದೇಶ ಯಾವುದು ಅಂದರೆ ಚೀನಾದ ನಂತರ ಪಾಕಿಸ್ತಾನ ಬರುತ್ತೆ. ಪಾಕಿಸ್ತಾನ ನಂತರ ಬರೋ ನಿಮಗೆ ದೇಶ ಯಾವುದು ಅಂದರೆ ಈ ಒಂದು ಮಯನ್ಮಾರ ದೇಶ. ಮಯನ್ಮಾರ ಆದ ನಂತರ ನೇಪಾಳ ಬರುತ್ತೆ. ನೇಪಾಳ ಆದ ನಂತರ ಈ ಒಂದು ಭೂತಾನ್ ಬರುತ್ತೆ. ಭೂತಾನ್ ಆದ ನಂತರ ನಿಮಗೆ ಬರತಕ್ಕಂತಹ ದೇಶ ಯಾವುದು ಅಂದರೆ ಈ ಒಂದು ಅಫ್ಘಾನಿಸ್ತಾನ್ ದೇಶ ಅಂತ ಹೇಳ್ತೀವಿ. ಸೊ ಟೋಟಲಿ ಅಫ್ಘಾನಿಸ್ತಾನ್ ದೇಶದ ಜೊತೆ ಎಷ್ಟು ಕಿಲೋಮೀಟರ್ ಗಡಿಯನ್ನು ಹಂಚ್ಕೊಂಡಿದೆ ಅಂದರೆ 100 ಕಿಲೋಮೀಟರ್ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತದ ಆರ್ಥಿಕತೆಯ ಯಾವ ವಲಯದಲ್ಲಿ ನಿರುದ್ಯೋಗದ ಪ್ರಮಾಣ ಅತ್ಯಂತ ಹೆಚ್ಚಾಗಿದೆ? ಎಲ್ಲಿ ಹೆಚ್ಚಾಗಿದೆ ನಿರುದ್ಯೋಗ ಪ್ರಮಾಣ? ಕೃಷಿಯಲ್ಲಿ ಅತ್ಯಂತ ಹೆಚ್ಚು ನಿರುದ್ಯೋಗ ಪ್ರಮಾಣ ಕಂಡುಬರುತ್ತೆ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಮರೆಮಾಚಿದ ನಿರುದ್ಯೋಗ ಅಥವಾ ಡಿಸ್ಗೈಸ್ಡ್ ನಿರುದ್ಯೋಗ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಸರಿನಾ. ಈ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅನ್ನುವ ಪದ ಯಾವ ಒಂದು ಕ್ಷೇತ್ರದಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಈ ಒಂದು ಎಕನಾಮಿಕ್ಸಲ್ಲಿ ಕಂಡುಬರುತ್ತೆ. ಎಕನಾಮಿಕ್ಸಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ಒಂದು ವಲಯ ಅಂತ ಕೇಳಿದ್ರೆ ಪ್ರೈಮರಿ ವಲಯ, ಪ್ರಾಥಮಿಕ ವಲಯದಲ್ಲಿ ಸ್ಪೆಷಲಿ ಅಂದರೆ ಕೃಷಿ ವಲಯ ಅಂತ ಹೇಳ್ತೀವಿ. ಈ ಕೃಷಿ ವಲಯದಲ್ಲಿ ಈ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಮರೆಮಾಚಿದ ನಿರುದ್ಯೋಗ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ. ಸರ್ ಏನು ಸರ್ ಮರೆಮಾಚಿದ ನಿರುದ್ಯೋಗ ಏನು ಅಂತ ನೋಡೋದಾದ್ರೆ, ಇವಾಗ ಏನೋ ಒಂದು ಎಕರೆ ತೋಟ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಾನು, ಸರಿನಾ. ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ 1 ಎಕರೆ ತೋಟ ಇದೆ, 1 ಎಕರೆ ಇದೆ. ನೀವು ನಿಮ್ಮ ಒಂದು ಲೋಕಲ್ ಭಾಷೆಯಲ್ಲಿ ನೀವು ಎಕರೆ ಅಂತ ಆದರೂ ಅನ್ಬೋದು, ಬೀಗ ಅಂತಾದರೂ ಅನ್ಬೋದು, ಇಲ್ಲಾಂದ್ರೆ ಗುಂಟೆ ಅಂತಾದರೂ ಕರಿಬೋದು. ಬೇರೆ ಬೇರೆ ಇದಾವೆ, ಸರಿನಾ. ಸೊ ಬೇರೆ ಬೇರೆ ಏರಿಯಾಗಳಲ್ಲಿ ನೀವು ಬೇರೆ ಬೇರೆ ಕರಿಬೋದು. ಜಸ್ಟ್ ನೀವು ಒಂದು ಸ್ಟ್ಯಾಂಡರ್ಡ್ ತೊಗೊಂಡ್ರೆ ಎಕರೆ ಅಂತ ನಾವು ಹೇಳ್ತೀವಿ, ಸರಿನಾ. 1 ಎಕರೆದಲ್ಲಿ ಏನಾದರೂ ಒಂದು ನಿಂಬೆಯನ್ನು ಬೆಳೆದಿದ್ದಾರೆ ಅಂತ ಅನ್ಕೊಳ್ಳಿ, ಸರಿನಾ. ನಿಂಬೆ ಬೆಳೆದಿದ್ದಾರೆ 1 ಎಕರೆದಲ್ಲಿ. ಈ ಒಂದು ನಿಂಬೆ ತೋಟವನ್ನು ನೋಡ್ಕೊಳ್ಳೋಕ್ಕೆ ಎಷ್ಟು ಜನ ಬೇಕು ಅಂದರೆ ಮಿನಿಮಮ್ 2 ಬೇಕು, ಸರಿನಾ. ಆ 1 ಎಕರೆದಲ್ಲಿ ಆ 100 ನಿಂಬೆ ಗಿಡಗಳನ್ನು ನೋಡ್ಕೊಳ್ಳೋಕ್ಕೆ 2 ಇರ್ತಾರಾ? ಇಲ್ಲ, ಮಿನಿಮಮ್ ಅಂದ್ರೆ 4 ಜನ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ 2 ಜನ ಮಾಡೋ ಕೆಲಸವನ್ನು 4 ಜನ ಮಾಡ್ತಾ ಇರ್ತಾರೆ. ಸೊ ಇದು ಏನಾಗಿದೆ? ಮರೆಮಾಚಿದ ನಿರುದ್ಯೋಗವಾಗಿದೆ, ಸರಿನಾ. ಅಲ್ಲಿ ಏನು ಇವಾಗ ದುಡ್ಡು ಎಷ್ಟು ಬರುತ್ತೆ 100 ಗಿಡಗಳಿಂದ, ಸರಿನಾ. 1 ವರ್ಷಕ್ಕೆ ಎಷ್ಟಾದರೂ ಒಂದು 4 ಲಕ್ಷ ಬರುತ್ತೆ ಅಂತ ಅನ್ಕೊಳ್ಳಿ. ಈ 4 ಲಕ್ಷ ಇವರಿಬ್ಬರದೇ ನಿಜವಾಗ್ಲೂ. ಬಟ್ ಇದನ್ನು ಜಾಸ್ತಿ ಇವರೆಲ್ಲರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಸರಿನಾ. ಸೊ ಅಲ್ಲಿ ಏನಾಗಿದೆ? ಮರೆಮಾಚಿದೆ. ಈ ನಿರುದ್ಯೋಗ ಅನ್ನೋದು ಮರೆಮಾಚಿದೆ, ಸರಿನಾ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಮರೆಮಾಚಿದ ನಿರುದ್ಯೋಗ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾಂದ್ರೆ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಇನ್ನೊಂದು ಕಂಡು ಬರುತ್ತೆ. ಆ ಘರ್ಷಣಾತ್ಮಕ ನಿರುದ್ಯೋಗ ಏನು ಅಂತಂದರೆ, ಇವಾಗ ಒಂದು ಎಕ್ಸ್ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಸರಿನಾ. ಒಂದು ಎಕ್ಸ್ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ. ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಯಾವುದೋ ಒಂದು ಅಹಂ ಅಂತ ತಗೊಳ್ಳಿ ನೀವು, ಸರಿನಾ. ಅಹಂ ಅನ್ನೋ ವ್ಯಕ್ತಿ ಈ ಒಂದು ಎಕ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈ ಅಹಂ ಅನ್ನೋ ವ್ಯಕ್ತಿ ಮೀನ್ಸ್ ಹುಡುಗ ಈ ಎಕ್ಸ್ ಕಂಪ್ನಿಯಲ್ಲಿ ರಿಸೈನ್ ಮಾಡಿ ವಾಯ್ ಕಂಪ್ನಿ ಯಾವುದೋ ವಾಯ್
ಮತ್ತು ಜೆಡ್ ABCD ಯಾವುದೋ ಒಂದು ಕಂಪ್ನಿಗೆ ಅವನು ಇಂಟರ್ವ್ಯೂ ಕೊಡೋಕ್ಕೆ ಅಂತ ಹೋಗ್ತಾನೆ, ಸರಿನಾ. ಅವನು ಇಲ್ಲಿ ಕೆಲಸಕ್ಕಿದ್ದೇ ಇಂಟರ್ವ್ಯೂ ಕೊಟ್ಟು ಹೋದರೆ ಬೇರೆ ಮಾತು, ಬಟ್ ಇಲ್ಲಿ ಕೆಲಸ ಬಿಟ್ಟು ಇಲ್ಲಿ ರಿಸೈನ್ ಮಾಡಿ ಆಮೇಲೆ ಮತ್ತೊಂದು ಕೆಲಸ ಹುಡುಕ್ತಿರ್ತಾನಲ್ವಾ, ಆ ಕೆಲಸ ಹುಡುಕುವ ನಡುವಿನ ಡ್ಯುರೇಷನ್ ಆತ ಅನ್ಎಂಪ್ಲಾಯ್ಡ್ ಆಗಿರ್ತಾನೆ ಅಲ್ವಾ. ಇವಾಗ ಜೂನಲ್ಲಿ ಆತ ಎಕ್ಸ್ ಕಂಪ್ನಿಯನ್ನು ಬಿಟ್ಟ ಅಹಮ್, ಸರಿನಾ. ಸೊ ಇವಾಗ ಅವನು ಇಂಟರ್ವ್ಯೂ ಕೊಡ್ತಾ ಇದ್ದಾನೆ, ಇನ್ನೂ ಅವನಿಗೆ ಆಗಸ್ಟ್ವರೆಗೂ ಕೆಲಸ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ. ಇವಾಗ ಜುಲೈ ಮತ್ತು ಆಗಸ್ಟ್ 2 ತಿಂಗಳನ್ನು ನಾವೇನಂತ ಹೇಳ್ತೀವಿ, ಆತನ ಒಂದು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಇವಾಗ ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಹುಡುಕುವ ಸಂದರ್ಭದಲ್ಲಿ ಆಗ್ತಕ್ಕಂತಹ ನಿರುದ್ಯೋಗವನ್ನು ನಾವು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಹೇಳ್ತೀವಿ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಕೇಳಿದಾನೆ ಈ ರೀತಿಯ ಪ್ರಶ್ನೆ ನಿಮಗೆ ಸಾಕಷ್ಟು ಸರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2024 ಆಗಸ್ಟ್ 9ರಂದು ಲೋಕಸಭೆಯಲ್ಲಿ ರೈಲ್ವೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದವರು ಯಾರು ಅಂತ ಕೇಳಿದಾನೆ, ಸರಿನಾ. ಸೊ ಈ ಕ್ವಶನ್ ನಿಮಗೆ ಈಸಿ ಇದೆ, ಯಾಕೆ ಅಂತಂದ್ರೆ ರೈಲ್ವೆ ಸಚಿವರು ಯಾರು ಇರ್ತಾರೆ ಅಲ್ವಾ, ಅವರೇ ಅಲ್ವಾ ರೈಲ್ವೆ ಸಚಿವ. ಮೀನ್ಸ್ ಆ ಒಂದು ರೈಲ್ವೆ ತಿದ್ದುಪಡಿಯನ್ನು ಮಂಡಿಸಬೇಕು. ಯಾರಿದ್ದಾರೆ ರೈಲ್ವೆ ಸಚಿವ ಪ್ರಸ್ತುತ? ಅಶ್ವಿನಿ ವೈಷ್ಣವ್ ಅನ್ನೋರು ರೈಲ್ವೆ ಸಚಿವರಾಗಿದ್ದಾರೆ. ನಮ್ಮ ಭಾರತದ ಪ್ರಸ್ತುತ ರೈಲ್ವೆ ಸಚಿವರು ಯಾರು ಅಂದ್ರೆ ಅಶ್ವಿನಿ ವೈಷ್ಣವ್ ಅನ್ನೋರು, ಸರಿನಾ. ಸೊ ಅಶ್ವಿನಿ ವೈಷ್ಣವ್ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಇವರು ರೈಲ್ವೆಯ ಸಚಿವರಾಗಿದ್ದಾರೆ. ಸೊ ಅವರೇ ಈ ಒಂದು ಆಗಸ್ಟ್ 9, 2024ರಂದು ಲೋಕಸಭೆಯಲ್ಲಿ ಈ ಒಂದು ರೈಲ್ವೆ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ವಿಂಟರ್ ಸೆಷನ್ ಅಂತ ನಾವು ಕರಿತೀವಿ. ಆ ವಿಂಟರ್ ಸೆಷನ್ ಅಲ್ಲಿ ಈ ಒಂದು ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ದಾರೆ. ಸರ್, ಇದು ಕ್ವಶನ್ ಈಸಿನಾ? ಹೌದು, ಕ್ವಶನ್ ಈಸಿ ಇದೆ. ನಿಮಗೆ ಬೇರೆ ಬೇರೆ ಕರ್ನಾಟಕದಲ್ಲಿ ಮಂಡಿಸಿರ್ತಕ್ಕಂತಹ ಎಷ್ಟೋ ಮಸೂದೆಗಳನ್ನು ಕೇಳಿದ್ದಾನೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಹಾಗೆ ಓಡಿಸೋದು ಕರ್ನಾಟಕದ ಕೇಳಿಲ್ಲ. ಕರ್ನಾಟಕದ ಕೇಳಿದ್ರೆ ನಿಮ್ಗೆ ಈಸಿ ಅಂತ ನಾನು ಹೇಳ್ತೀನಿ, ಬಟ್ ಕರ್ನಾಟಕ ಸೌತ್ ಇಂಡಿಯಾದ ಕೇಳೋದೇ ಇಲ್ಲ. ಇದೇ ಭೇದ ಭಾವ ಅಂತ ನಾವು ಹೇಳ್ತೀವಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಭೇದ ಭಾವ ಮಾಡ್ತಾರೆ ಅವರು, ಸರಿನಾ. ಸೊ ಮ್ಯಾಕ್ಸಿಮಮ್ ನಿಮಗೆ ಕ್ವಶನ್ ಬರೋದು ಎಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಈ ಏನು ಛತ್ತೀಸ್ಗಢ ಮತ್ತು ಈ ಒಂದು ಮಹಾರಾಷ್ಟ್ರದ ಮೇಲೆ ಈ ಗುಜರಾತ್ ಮತ್ತು ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ ಅಲ್ಲಿ ಹಿಡ್ಕೊಂಡು ಆ ಒಂದು ರಾಜ್ಯಗಳು ಹಿಡ್ಕೊಂಡು ಮೇಲೆ ಏನು ರಾಜ್ಯಗಳು ಇದಾವಲ್ವಾ, ಎಲ್ಲ ಉತ್ತರ ಭಾರತದ ರಾಜ್ಯಗಳು ಮತ್ತು ಈಶಾನ್ಯ ಭಾರತದ ರಾಜ್ಯಗಳು, ಅಲ್ಲಿಂದನೇ ಕ್ವಶನ್ ಬರ್ತವೆ ನಿಮಗೆ. ಪ್ರತಿಯೊಂದು ಕ್ವಶನ್ ಕೂಡ ನಿಮಗೆ ಮ್ಯಾಕ್ಸಿಮಮ್ 90% ಬರೋದಲ್ಲಿಂದ. ಯಾವುದೋ ಒಂದು ನಿಮಗೆ ಭಾಳ ಇಂಪಾರ್ಟೆಂಟ್ ಇತ್ತು ಅಂದರೆ ಈ ಒಂದು ದಕ್ಷಿಣ ಭಾರತದ ಕ್ವಶನ್ ಎತ್ತಿರ್ತಾನೆ, ಸರಿನಾ. ಸೊ ಆ ಕ್ವಶನ್ ಏನಿರ್ತಾವಲ್ವ ಎಲ್ಲ ಟಫ್ ಇದಾವೆ. ಲಾಸ್ಟ್ ಒಡಿಸಾದ ಒಂದೆರಡು ತಿದ್ದುಪಡಿಯ ಬಗ್ಗೆ ಕೇಳಿದ್ದ ನಿಮಗೆ, ಯಾವುದರಲ್ಲಿ SSC GDನಲ್ಲಿ ಮತ್ತು RPF ಕಾನ್ಸ್ಟೇಬಲಲ್ಲಿ, ಸರಿನಾ. ಸೊ ಇಲ್ಲಿ ಮೇಲೆ ಇದಾವೆ ಅನ್ಸುತ್ತೆ ಅದು ಕ್ವಶನ್ಗಳು. ಸೊ ಆ ಕ್ವಶನ್ಗಳು ಬಂದರೆ ನಿಮಗೆ ಟಫ್, ಬಟ್ ಈ ಕ್ವಶನ್ ಏನಿಲ್ಲ, ಇದನ್ನು ನೀವು ಗೆಸ್ ಮಾಡಿ ಹಾಕ್ಬೋದು ಅನ್ಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಪ್ರಸ್ತುತ ಶಿಕ್ಷಣ ಸಚಿವರು ಯಾರಿದ್ದಾರೆ ಅಂದರೆ ಈ ಧರ್ಮೇಂದ್ರ ಪ್ರಧಾನ್ ಅನ್ನೋರು ಇದ್ದಾರೆ, ಸರಿನಾ. ಇವರಿಗೆ ರೀಸೆಂಟಾಗಿ ಕಳಿಂಗ ಪ್ರಶಸ್ತಿ ನೀಡಿದ್ದಾರೆ ನೋಡಿ, ಅದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಈ ಕಳಿಂಗ ಪ್ರಶಸ್ತಿಯನ್ನು ಯಾವ ಒಂದು ರಾಜ್ಯ ನೀಡುತ್ತೆ ಅಂದರೆ ಒಡಿಶಾ ರಾಜ್ಯ ನೀಡುತ್ತೆ. ಒಡಿಶಾ ರಾಜ್ಯದ ಅತಿ ಪೂರ್ವ ಹೆಸರು ಯಾವುದು ಅಂತಂದರೆ, ಅತ್ಯಂತ ಹಳೆಯ ಹೆಸರು ಯಾವುದು ಅಂದರೆ ಕಳಿಂಗ ಆಗಿತ್ತು. ಆ ಕಳಿಂಗ ಪ್ರಶಸ್ತಿಯನ್ನು ಒಡಿಶಾ ಸರ್ಕಾರ ನೀಡುತ್ತೆ. ಆ ಒಡಿಶಾ ಸರ್ಕಾರದ ಪರವಾಗಿ ಒಡಿಶಾದಲ್ಲಿ ದ್ರೌಪದಿ ಮುರ್ಮು ಅವರು ಈ ಒಂದು ಧರ್ಮೇಂದ್ರ ಪ್ರಧಾನ್ ಅವರಿಗೆ ನೀಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಲು ಬಯಸಿದಾಗ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು? ಯಾರ್ಯಾರು? ಈ ಮುಖ್ಯ ನ್ಯಾಯಮೂರ್ತಿ ಹಾಗೆ ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಈ ಮುಖ್ಯ ನ್ಯಾಯಮೂರ್ತಿ ಅಂದರೆ ಯಾರು ಸರ್? ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ನಮ್ಮ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರು? ವಿಭ್ರು ಪಟೇಲ್ ಇದ್ದಾರೆ, ಅವರಾ ಸರ್? ಅಲ್ಲ ಸರ್. ಅಸ್ಸಾಂದು ಆಶುತೋಷ್ ಅಂತ ಆಗಿದ್ದಾರೆ, ಆಶುತೋಷ್ ಪಟೇಲ್ ಅನ್ನೋರು, ಅವರಾ ಸರ್? ಅಲ್ಲ ಸರ್. ಅದಾಂತರ ಜಾರ್ಖಂಡ್ದಾಗಿದ್ದಾರೆ ಯಾರು ಪ್ರವೀಣ್ ಅಂತ ಇದ್ದಾರಲ್ವಾ, ರೀಸೆಂಟಾಗಿ ನೇಮಕ ಆಗಿದ್ದಾರೆ. ಸೊ ಅವರ ಅಲ್ಲ, ಮುಖ್ಯ ನ್ಯಾಯಾಧೀಶರು ಅಂತ ನಾವು ಏನಾದರೂ ತಗೊಂಡ್ರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಅವರೇ ಇರ್ತಾರೆ, ಸರಿನಾ. ಮುಖ್ಯ ನ್ಯಾಯಾಧೀಶರು ಏನಂದ್ರು ನಿಮಗೆ ಜಸ್ಟ್ ಅಷ್ಟೇ ವರ್ಡ್ ಮೆನ್ಷನ್ ಮಾಡಿದ್ರು ಅಂದರೆ ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ನೆನ್ಪಿಟ್ಕೊಳ್ಳಿ, ಸರಿನಾ. ಪ್ರಸ್ತುತ ಸುಪ್ರೀಂ ಕೋರ್ಟಿನ 52ನೇ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು BR ಗವಾಯಿ ಅವರು ಆಗಿದ್ದಾರೆ, ಸರಿನಾ. ಭೂಷಣ್ ರಾಮಕೃಷ್ಣ ಗವಾಯಿ ಅವರಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ಅವರು ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಅವರೇನಾದರೂ ರಾಜೀನಾಮೆ ನೀಡಬೇಕನ್ನಿಸಿದ್ರೆ ಅಥವಾ ನಮ್ಮ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸರಿನಾ, ಅವರೇನಾದರೂ ರಿಟೈರ್ಮೆಂಟ್ ಕೊಡಬೇಕು, ಸಾರಿ ನನಗೆ ರಿಟೈರ್ಮೆಂಟ್ ಬೇಕಾಗಿದೆ, ನಾನು VRS ತೊಗೊಳ್ತೀನಿ ಅಂತ ರಾಜೀನಾಮೆ ಏನಾದರೂ ಅವರು ಕೊಡಲು ಬಯಸಿದಾಗ ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ದಾರೆ, ಸರಿನಾ. ಇವರೆಲ್ಲರೂ ಕೂಡ ಕೊಡೋದು ಒಬ್ಬರಿಗೆ, ಯಾರಿಗೆ ಅಂದರೆ ಭಾರತದ ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಏನಾದರೂ ನಮ್ಮ ಕರ್ನಾಟಕದ ಹೈಕೋರ್ಟ್ನ ಪ್ರಸ್ತುತ 35ನೇ ಮುಖ್ಯ ನ್ಯಾಯಮೂರ್ತಿ ವಿಭ್ರು ಪಟೇಲ್ ಅವರು ಅಥವಾ ಈ ಒಂದು ಡೆಲ್ಲಿಯ ಒಂದು ನ್ಯಾಯಾಧೀಶರು, ಇಲ್ಲ ಅಂತಂದರೆ ಮಣಿಪುರದ ಒಂದು ಮುಖ್ಯ ನ್ಯಾಯಾಧೀಶರು ಯಾರಾದರೂ ಇರಲಿ, ಅವರು ಯಾರಿಗೆ ಒಂದು ರಾಜೀನಾಮೆ ಕೊಡಬೇಕು ಅಂದರೆ ಅವರಿಗೆ ಸೆಲೆಕ್ಷನ್ ಯಾರು ಮಾಡಿ ಕಳಿಸಿರ್ತಾರೆ ಇಲ್ಲೆಲ್ಲವೂ ಕೂಡ ಇದೇ ಒಂದು ರಾಷ್ಟ್ರಪತಿಗಳು. ಸೊ ರಿಟರ್ನ್ ನೀವು ಇದನ್ನು ಹೇಳೋದು ಕೂಡ ಅವರಿಗೆ ಗುಡ್ ಬೈ ಅಂತ ಅವರಿಗೆ ಹೇಳಿ ಹೋಗಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಿನ್ನೆ ಒಂದು ಕರೆಂಟ್ ಅಫೇರ್ಸ್ ಇದೆ, ಏನಿದೆ, ನಮ್ಮ ಭಾರತದ ವೈಸ್ ಪ್ರೆಸಿಡೆಂಟ್ ಯಾರು? ಜಗದೀಪ್ ಧನ್ಕರ್, ಜಗದೀಪ್ ಧನ್ಕರ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ನನಗೆ ಹುಷಾರಿಲ್ಲದ ಕಾರಣದಿಂದಾಗಿ ನಾನು ರಿಸೈನ್ ಮಾಡ್ತಾ ಇದ್ದೀನಿ, ತಗೊಳ್ಳಿ ಇದನ್ನು ಅರ್ಪಿಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಅವರು ರಿಸೈನ್ ಮಾಡಿರ್ತಕ್ಕಂತಹ 3ನೇ ವ್ಯಕ್ತಿಯಾಗಿದ್ದಾರೆ, ಸರಿನಾ. ಒಬ್ಬರು ಶೋಕತ್ ಅಂತ 2007ರಲ್ಲಿ, ಹಾಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಯಿಂದ ರಿಸೈನ್ ಮಾಡಿದವರು ಯಾರು ಅಂತಂದರೆ ಯಾರಂತ ಹೇಳ್ತೀವಿ 1969ನಲ್ಲಿ ಅವ್ರ ಹೆಸರು ಏನಿದೆ
ವಿ ಗಿರಿ ಅವರು. ಓಕೆ, ವಿ ಗಿರಿ ಅವರು ಫಸ್ಟ್ ಟೈಮ್ ರಿಸೈನ್ ಮಾಡ್ತಾರೆ, ಸರಿನಾ. ಅವರು 1969 ಸೆಕೆಂಡ್ ರಿಸೈನ್ ಆಗಿರೋದು, 2007 ಮೂರನೇ ರಿಸೈನ್ ಆಗಿರೋದು ಉಪರಾಷ್ಟ್ರಪತಿ ಹುದ್ದೆಯಿಂದ ಈ 2025 ನೆನ್ಪಿಟ್ಕೊಳ್ಳಿ, ಸರಿನಾ. ಯಾವ ಒಂದು ವಿಧಿ ಅನ್ವಯ ಇವರು ರಿಸೈನ್ ಕೊಡಬಹುದು ಅಂತ ನೋಡೋದಾದ್ರೆ 67 ಸಬ್ ಆರ್ಟಿಕಲ್ ಎ ಅಂತ ನಾವು ಹೇಳ್ತೀವಿ, ಸರಿನಾ. 67 ಸಬ್ ಆರ್ಟಿಕಲ್ ಎ ವಿಧಿಯಲ್ಲಿ ಏನೇನು ಹೇಳಲ್ಪಟ್ಟಿದೆ ಅಂತಂದ್ರೆ ಅವರು ರಾಜೀನಾಮೆಯನ್ನು ಸಲ್ಲಿಸಬಹುದು ಅಂತ ಹೇಳ್ತದೆ. ನಾಟ್ 67 ಎ. ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆ ನಿಮಗೆ ಬರೋ ಚಾನ್ಸಸ್ ಸಾಕಷ್ಟಿದೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1947 ಭಾರತದ ಕೈಗಾರಿಕಾ ವಲಯದ ಸ್ಥಿತಿ ಹೇಗಿತ್ತು ಅಂತ ಕೇಳಿದ್ದಾನೆ. ಏನಿತ್ತು, ಯಾವುದು ಉದ್ದ ಆಗಿರುತ್ತಲ್ವಾ ಆಪ್ಷನ್, ಅದು ಟಿಕ್ ಹಾಕಿ ಬರಬೇಕು. ಬಟ್ ಆದರೂ ಕೂಡ ನೋಡೋಣ ಅಲ್ಲ, ಏನಿದೆ, ಹಿಂದುಳಿದ ಮತ್ತು ಸಾಂಪ್ರದಾಯಿಕ ಕೈಗಾರಿಕೆಗಳ ಮೇಲೆ ಕೇಂದ್ರೀಕರಿಸಿತ್ತು. ಹೌದು, ಹಿಂದುಳಿದ ಮತ್ತು ಸಾಂಪ್ರದಾಯಿಕ ಕೈಗಾರಿಕೆಗಳ ಮೇಲೆ. ಸರ್, ಕೈಗಾರಿಕೆನೇ ಇರಲಿಲ್ಲ ಅಂತ ಎಷ್ಟೋ ಸರಿ ಹೇಳಿದಿರಿ, ಸಾಂಪ್ರದಾಯಿಕ ಕೈಗಾರಿಕೆ ಅಂದರೆ ಇದೇನು ಬೇರೆನಾ? ಹೌದು ಸರ್, ಬೇರೆ. ಇವಾಗ ನೀವು ಚಪ್ಪಲಿನ ಮನೆಯಲ್ಲಿ ತಯಾರಿಸ್ತೀರಾ? ಹೌದು, ತಯಾರಿಸ್ತಾರೆ. ಅದನ್ನು ನಾವೇನಂತ ಹೇಳ್ತೀವಿ, ಸಾಂಪ್ರದಾಯಿಕ ಕೈಗಾರಿಕೆ ಅಂತ ಹೇಳ್ತೀವಿ. ಈ ಚಪ್ಪಲಿಗಳನ್ನು ಮನೆಯಲ್ಲಿ ತಯಾರಿಸೋದು, ಕೈಯಿಂದ ತಯಾರಿಸೋದು, ಅದನ್ನು ನಾವು ಸಾಂಪ್ರದಾಯಿಕ ಕೈಗಾರಿಕೆ ಅಂತ ಹೇಳ್ತೀವಿ. ಹಾಗೆ ಮಷೀನಿಂದ ಕೂಡ ತಯಾರಾಗಿ ಬರ್ತದೆ ಅಲ್ವಾ, ಕಂಪನಿಗಳಿಂದ. ನೀವು ನೋಡಿರ್ಬೋದು ಪ್ರಾಡಾ ಅದು ಇದು ಅಂತ, ಸರಿನಾ. ಪ್ರಾಡಾ ಕಂಪ್ನಿ, ಇಟಲಿ ಕಂಪ್ನಿ, ಸರಿನಾ. ಆ್ಯಂಡ್ ದೆನ್ ಮತ್ತೆ ಯಾವ ಕಂಪ್ನಿ ಇದಾವೆ, ಬಾಟಾ ಬೂಟಾ ಅಂತ ಏನೇನಿದಾವಲ್ವಾ. ಸೊ ಅವೆಲ್ಲವೂ ಕೂಡ ಕಂಪ್ನಿಗಳು ನಿಮಗೆ ಎಲ್ಲಿ ಬರ್ತವೆ ಅಂದರೆ ಕೈಗಾರಿಕಾ ವಲಯಗಳಲ್ಲಿ ಬರ್ತವೆ, ಮೀನ್ಸ್ ಕೈಗಾರಿಕೆ ಅಂತ ನಾವು ಹೇಳ್ತೀವಿ. ಬಟ್ ಸಾಂಪ್ರದಾಯಿಕ ಕೈಗಾರಿಕೆ ಯಾವುದು ಅಂತ ನೋಡೋದಾದ್ರೆ ಈ ಗುಡಿ ಕೈಗಾರಿಕೆಗಳು ಏನಿದಾವಲ್ಲ, ಮನೆಯಲ್ಲಿ ತಯಾರು ಮಾಡ್ತಕ್ಕಂತಹ ಎಲ್ಲ ಕೈಗಾರಿಕೆ ಒಂದು ವಸ್ತುಗಳನ್ನು ನಾವು ಏನಂತ ಹೇಳ್ತೀವಿ, ಸಾಂಪ್ರದಾಯಿಕ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಸೊ ಆ ರೀತಿಯ ಸಾಂಪ್ರದಾಯಿಕ ಕೈಗಾರಿಕೆಗಳಿತ್ತು, ಯಾಕಂದರೆ ಮನೆಯಲ್ಲೇ ಚಪ್ಪಲಿ ತಯಾರು ಮಾಡ್ತಿದ್ರು. ಅದಾದ ನಂತರ ಬುಟ್ಟಿಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಿದ್ರು, ಸರಿನಾ. ಸೀರೆಗಳನ್ನು ಮನೆಯಲ್ಲೇ ನೇಯ್ದು ಕೂಡ ಮಾರಾಟ ಮಾಡ್ತಿದ್ರು. ಸೊ ಇವೆಲ್ಲವೂ ಕೂಡ ಏನಾಗಿತ್ತು ಅಂದರೆ ಈ ಒಂದು ಸಾಂಪ್ರದಾಯಿಕ ಕೈಗಾರಿಕೆ ಆಗಿತ್ತು, ಸರಿನಾ. ಹಾಗೆ ಎಲ್ಲವೂ ಕೂಡ ಏನಾಗಿತ್ತು ಅಂದರೆ ಜಾಸ್ತಿ ಪ್ರೋತ್ಸಾಹ ನೀಡಿರಲಿಲ್ಲ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಹಿಂದುಳಿದ ಅಂತ ಹೇಳ್ತೀವಿ. ಸರ್, ಹಿಂದುಳಿದ ಅಂದರೆ ಕೆಟಗರಿನಾ? ಅಲ್ಲ ಸರ್, ಹಿಂದುಳಿದ ಅಂತಂದರೆ ಅದೊಂದು ವರ್ಡ್ ಅಷ್ಟೇ, ಹಿಂದೆ ಉಳಿದಿದ್ದು ಅಷ್ಟೇ ಮೀನಿಂಗ್ ಅದರದ್ದು, ಸರಿನಾ. ಯಾಕಂದರೆ ಇದನ್ನೊಬ್ರು ಕೇಳಿರೋದು, ಅದಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಕೆಲವೊಬ್ರು ಕೂಡ ಡೌಟ್ ಇರುತ್ತೆ, ಹಿಂದುಳಿದ ವರ್ಗ ಅಂತಂದರೆ ಅಲ್ಲೇನೋ ಅದೊಂದು ಜಾತಿನ? ಅಲ್ಲ, ಹಿಂದುಳಿದ ವರ್ಗ ಅಂತಂದರೆ ಹಿಂದುಳಿದ ಆ ಒಂದು ಗ್ರೂಪ್ ಅಂತ ನಾವು ಹೇಳ್ತೀವಿ ಅಷ್ಟೇ, ಸರಿನಾ. ಅದರಲ್ಲಿ ಇವತ್ತು ಒಬ್ಬರು ಬರ್ಬೋದು, ನಾಳೆ ಮತ್ತೊಬ್ಬರು ಬರ್ಬೋದು, ಅದರಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಅಲ್ಲಿ ವರ್ಡ್ ಮೀನಿಂಗ್ ಇದ್ರೇನೋ ಬೇರೆ ಬೇರೆ ನಿಮ್ಗೆ ಕಂಡು ಬರುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಅನೇಕ ಮೇಲ್ಮೈಗಳಿಂದ ಯಾವ ಕಾರಣದಿಂದಾಗಿ ಆಕರವು ಶಬ್ದವನ್ನು ಹೊರಸೂಸುವುದನ್ನು ನಿಲ್ಲಿಸಿದ ನಂತರ ಧ್ವನಿಯ ನಿರಂತರತೆಯನ್ನು ಪ್ರತಿಧ್ವನನ ರಿವರ್ಬರೇಷನ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದಾನೆ. ಯಾವುದರ ಮೂಲಕ ಅಂತಂದರೆ ಈ ಒಂದು ಪ್ರತಿಫಲನದ ಕಾರಣದಿಂದಾಗಿ, ಸರಿನಾ. ಯಾವುದರ ಕಾರಣದಿಂದಾಗಿ ಅಂದರೆ ಪ್ರತಿಫಲನದ ಕಾರಣದಿಂದಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವ ಭಾರತೀಯ ಸಾಮಾಜಿಕ ವರ್ಗವು 1857 ದಂಗೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಯಾರು ಪ್ರಾರಂಭ ಮಾಡಿದ್ರು ಅಂತ ನೋಡೋದಾದರೆ ಸಿಪಾಯಿಗಳು ಮತ್ತು ಮಿಲಿಟರಿ ಸಿಬ್ಬಂದಿಗಳು ಇದನ್ನು ಪ್ರಾರಂಭ ಮಾಡ್ತಾರೆ, ಸರಿನಾ. ಜಮೀನ್ದಾರರು ಪ್ರಾರಂಭ ಮಾಡಲೇ ಇಲ್ಲ, ಇವ್ರು ಸಪೋರ್ಟೇ ನೀಡಲಿಲ್ಲ. ಫಸ್ಟ್ ಆಫ್ ಆಲ್ ಬ್ರಿಟಿಷ್ ವ್ಯಾಪಾರಿಗಳು ಮಾಡ್ತಾರಾ? ಬ್ರಿಟಿಷ್ ವ್ಯಾಪಾರಿಗಳು ಯಾಕೆ ಮಾಡ್ತಾರೆ ರೀ? ಅವ್ರ ಬಾಯಲ್ಲಿ ಯಾರಾದರೂ ಅವರೇ ಮಣ್ಣು ಹಾಕ್ಕೊಳ್ತಾರಾ? ಹಾಕೊಳ್ಳಲ್ಲ. ಸೊ ಅವರಲ್ಲ, ಗ್ರಾಮೀಣ ಜನತೆ ಮತ್ತು ರೈತರು ಗ್ರಾಮೀಣ ಜನತೆ ಏನಾದರೂ ಅವಾಗೇ ಭಾಗವಹಿಸಿದ್ರು ಅಂದರೆ ಸ್ವತಂತ್ರ ಅವಾಗೇ ಸಿಕ್ಕಿರೋದು. 1947 ಇರ್ತಾನೆ ಇರಲಿಲ್ಲ, ಸರಿನಾ. ಸೊ ನಾವು ಏನು ಆಧುನಿಕ ಭಾರತದ ಇತಿಹಾಸ ಅಂತ ಓದ್ತೀವಲ್ವಾ, ಅದು ಯಾವುದೂ ಕೂಡ ಇರ್ತಾನೆ ಇರಲಿಲ್ಲ. ಸೊ ಅವಾಗಲೇ ಸ್ವತಂತ್ರ ಸಿಕ್ಕಿರೋದೇನೋ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2024 ಅಕ್ಟೋಬರ್ನವರೆಗಿನ ಮಾಹಿತಿಯಂತೆ ಭಾರತದಲ್ಲಿ ಎಷ್ಟು ಸ್ಟಾರ್ಟಪ್ಗಳಿದ್ದಾವೆ ಅಂತ ಕೇಳಿದ್ದಾನೆ. ಎಷ್ಟು ಸ್ಟಾರ್ಟಪ್ಗಳಿದ್ದಾವೆ ಅಂದರೆ 1,50,000 ಸ್ಟಾರ್ಟಪ್ಗಳು ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರ ನ್ಯಾಷನಲ್ ವಾಟರ್ ವೇ ಅಂತ ನಾವು ಕರಿತೀವಿ. ಇನ್ಲ್ಯಾಂಡ್ ನ್ಯಾಷನಲ್ ವಾಟರ್ ವೇ ಅಂತ. ಈ ಇನ್ಲ್ಯಾಂಡ್ ನ್ಯಾಷನಲ್ ವಾಟರ್ ವೇ ಯಾವಾಗ ಈ ಒಂದು ಕಾಯ್ದೆ ಬಂತು, ಯಾವಾಗ ಅದೊಂದು ಪ್ರಾಧಿಕಾರ ಬಂತು ಅಂತ ನೋಡೋದಾದರೆ 1986. ಇದೇ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇದು ವಾಟರ್ ವೇ ಆಯಿತು. ಅದೇ ಒಂದು ಹೈವೇ ಅಥಾರಿಟಿ ಅಂತ ಕೇಳಿದಾಗ ಏನಂತ ಹೇಳ್ತೀವಿ? ಏನಿಲ್ಲ, ಇದಕ್ಕೆ 2 ಸೇರಿಸ್ಬಿಡಿ ಅಷ್ಟೇ. 1986 2 ಸೇರಿಸಿದ್ರೆ ಏನಾಗುತ್ತೆ? 88 ಆಗುತ್ತೆ. ಸೊ 88ರಲ್ಲಿ ಈ ಒಂದು NHAI ಪ್ರಾರಂಭ ಆಯಿತು. ಇವೆರಡಕ್ಕೂ ಕೂಡ ನಾವು ಕೀರ್ತಿ ಯಾರಿಗೆ ಸಲ್ತದೆ ಅಂತ ನೋಡೋದಾದ್ರೆ, ಯಾರಿಗೆ ನಾವು ಇದ್ರೇನೋ ಸ್ವಲ್ಪ ಪ್ರೇಸ್ ಮಾಡ್ತೀವಿ ಅಂತಂದರೆ ರಾಜೀವ್ ಗಾಂಧಿ ಅವರಿಗೆ, ಸರಿನಾ. ಆ ರಾಜೀವ್ ಗಾಂಧಿ ಅವರೇ ಇವೆರಡಕ್ಕೂ ಕೂಡ ಸ್ವಲ್ಪ ಇದ್ರೇನೋ ಜಾಸ್ತಿ ಮುತುವರ್ಜಿ ವಹಿಸಿ ತರ್ತಾರೆ ಇವೆರಡನ್ನೂ ಕೂಡ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ 1986ರಲ್ಲಿ ಹಾಗೆ 1988ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಗವಾನ್ ಕೃಷ್ಣನಿಗೆ ಸಮರ್ಪಿತರಾಗಿದ್ದ ಮತ್ತು ತನ್ನ ತೀವ್ರ ಭಕ್ತಿಯನ್ನು ವ್ಯಕ್ತಪಡಿಸುವ ಅಸಂಖ್ಯಾತ ಭಜನೆಗಳನ್ನು ರಚಿಸಿದ ಮೀರಾಬಾಯಿ ಅವರು ಅಸ್ಪರ್ಶ ಎಂದು ಪರಿಗಣಿಸಲಾದ ಜಾತಿಯ ಯಾವ ಸಂತನ ಶಿಷ್ಯರಾದರು? ಸರಿನಾ. ಯಾವ ಒಬ್ಬ ಸಂತನ ಶಿಷ್ಯರಾಗ್ತಾರೆ ಅಂದರೆ ಈ ಮೀರಾಬಾಯಿ ಅವರು ರವಿದಾಸ್ ಅವರ ಶಿಷ್ಯರಾಗ್ತಾರೆ, ಸರಿನಾ. ರವಿದಾಸರ ಶಿಷ್ಯ ಯಾರು ಅಂದರೆ ಮೀರಾಬಾಯಿ. ಹಾಗೆ ರಾಮದಾಸರ ಶಿಷ್ಯ ಯಾರು ಅಂತಂದರೆ ಕಬೀರ, ನೆನ್ಪಿಟ್ಕೊಳ್ಳಿ, ಸರಿನಾ. ರಾಮದಾಸರ ಶಿಷ್ಯ ಯಾರು ಅಂದರೆ ಕಬೀರ. ಹಾಗೆ ಈ ಒಂದು ರವಿದಾಸರ ಶಿಷ್ಯ ಯಾರು ಅಂದರೆ ಮೀರಾಬಾಯಿ, ಸರಿನಾ. ಮೀರಾಬಾಯಿ ಅಂದರೆ ಕೃಷ್ಣ ಅಂತಲೇ ನೆನಪು ಬರುತ್ತೆ. ಈ ಮೀರಾಬಾಯಿ ಮೂಲತಃ ಯಾರು? ಇವರೊಬ್ಬರು ರಾಣಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತ ಪ್ರಶ್ನೆ, ಮಲಬಾರ್ ಕರಾವಳಿಯು
ಯಾವುದರ ಮಧ್ಯೆ ಇದೆ ಅಂತ ಕೇಳಿದಾನೆ. ಯಾವುದರ ಮಧ್ಯೆ ಮಲಬಾರ್ ಕರಾವಳಿ ಕಂಡುಬರುತ್ತೆ ಅಂತ ಅಂದರೆ ಈ ಒಂದು ಮಂಗಳೂರು ಮತ್ತು ಕನ್ಯಾಕುಮಾರಿ ಮಧ್ಯೆ ನಿಮಗೆ ಮಲಬಾರ್ ಕರಾವಳಿ ಕಂಡುಬರುತ್ತೆ. ಸರಿನಾ, ಇದು ಕೂಡ ಗೊತ್ತಿರಲಿ ಕೇಳಬಹುದು ನಿಮಗೆ. ಈ ಕರಾವಳಿ ತೀರಗಳ ಬಗ್ಗೆ ನಿಮಗೆ ಒಂದು ಫಿಕ್ಸ್ ಪ್ರಶ್ನೆ ಕೇಳ್ತಾನೆ. ಫಿಕ್ಸ್ ಪ್ರಶ್ನೆ ನೆನ್ಪಿಟ್ಕೊಂಡ್ಬಿಡಿ. ಕರಾವಳಿ ತೀರ ಬಗ್ಗೆ ಕೇಳ್ತಾನೆ. ಯಾಕಂದರೆ ರೀಸೆಂಟಾಗಿ 1-2-3 ಮಂತ್ಸ್ ಹಿಂದ್ಗಡೆ ಅದರಲ್ಲವೂ ಕೂಡ ಅಲ್ಟ್ರೇಷನ್ ಕೂಡ ಆಗಿದ್ದಾವೆ. ಸರಿನಾ, ಒಂದೊಂದಕ್ಕೆ ಇದ್ರೆ ಜಾಸ್ತಿ ಕಿಲೋಮೀಟರ್ ಅಳೆದಿದ್ದಾರೆ, ಕೆಲವೊಂದಕ್ಕೆ ಸ್ವಲ್ಪ ಕಡಿಮೆ ಅಳೆದಿದ್ದಾರೆ. ಇವಾಗ ಪ್ರಸ್ತುತ ಅತಿ ಹೆಚ್ಚು ಕಡಲ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಗುಜರಾತ್ ರಾಜ್ಯ. ಮೊದಲು ಕೂಡ ಅದೇ ಇತ್ತು. ಸೆಕೆಂಡ್ ಈಗ ಯಾವುದಾಗಿದೆ ಅಂದರೆ ತಮಿಳುನಾಡು ಆಗಿದೆ. ಸರಿನಾ, 1058 ಇದೆ ಅನ್ಸುತ್ತೆ ತಮಿಳುನಾಡು. ಥರ್ಡ್ ಹೈಯೆಸ್ಟ್ ಯಾವುದು ಇದೆ ಅಂದರೆ ಆಂಧ್ರ ಪ್ರದೇಶದಿದೆ. ಎಷ್ಟು ಅಂದರೆ 1063 ಇದೆ ಅದರದ್ದು. ಸರಿನಾ, ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟಿಂಗ್ 13, ಲಾಸ್ಟಿಗೆ 13. ಲಾಸ್ಟಿಗೆ ಇದ್ದದ್ದು ನಮ್ಮದೇ ಯಾವುದೋ ಒಂದು ಗೋವಾ, ಸೆಕೆಂಡ್ ನಮ್ಮದೇ ಕರ್ನಾಟಕ. ಆ್ಯಂಡ್ ದೆನ್ ಗೋವಾದ ಎಷ್ಟಿದೆ 160 ಕಿಲೋಮೀಟರ್ ಇದೆ. ಹಾಗೆ ನಮ್ಮ ಕರ್ನಾಟಕದ ಪ್ರಸ್ತುತ ಎಷ್ಟಿದೆ ಅಂದರೆ 343 ಇದೆ. ಸರಿನಾ, 343.6 ಕಿಲೋಮೀಟರ್ ಇದೆ ನಮ್ಮ ಕರ್ನಾಟಕದ ಒಂದು ತೀರ. ಸರಿನಾ, ಗೊತ್ತಿರೋ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ. ಓಕೆ, ಈ ಪ್ರಶ್ನೆ ಬಗ್ಗೆ ನಾವು ನೋಡಿದ್ದೀವಿ ಆಲ್ರೆಡಿ. ಸರಿನಾ, ಯಾವುದು ಭಾರತ ಮತ್ತು ಡೆನ್ಮಾರ್ಕ್ ಸ್ವಚ್ಛ ನದಿಗಳ ಬಗ್ಗೆ ಸ್ಟಾರ್ಟಪ್ ಪ್ರಯೋಗಾಲಯ ಯಾವಾಗ ಎಲ್ಲಿ ರಚನೆ ಮಾಡಿದೆ ಅಂತ ನೋಡಿದ್ರೆ ವಾರಣಾಸಿಯಲ್ಲಿ ರಚನೆ ಮಾಡಿದೆ. ಸರಿನಾ, ಸೊ ಈ ವಾರಣಾಸಿ ಅನ್ನೋ ಹೆಸರು ಹೇಗೆ ಬಂದಿದೆ ಅಂತ ಈ ಯಾವುದು CGL ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸರಿನಾ, ಏನು ಅಂದರೆ ಈ ಒಂದು ವಾಯುಪುರಾಣ ಮತ್ತು ಇನ್ನೊಂದು ಮತ್ಸ್ಯ ಪುರಾಣ ಅಂತ ಕಂಡುಬರುತ್ತೆ. ಸರಿನಾ, ಈ ವಾಯುಪುರಾಣ ಮತ್ತು ಮತ್ಸ್ಯ ಪುರಾಣದಲ್ಲಿ ವರುಣ ಹಾಗೆ ಅಸಿ ಎನ್ನುವ ನದಿಗಳು ಕಂಡುಬರ್ತವೆ. ಈ ವರುಣ ಮತ್ತು ಅಸಿ ಎನ್ನುವ ನದಿಗಳು ಕಂಡುಬರ್ತವೆ. ಆ ವರುಣ ಮತ್ತು ಅಸಿ ಎನ್ನುವ ಎರಡೂ ನದಿಗಳು ಇದೇ ಒಂದು ಸಿಟಿಯಲ್ಲಿ ಕಂಡುಬರ್ತಿರ್ತವೆ. ಸರಿನಾ, ಸೊ ಅದಕ್ಕೆ ಈ ಒಂದು ನಗರವನ್ನು ಏನಂತ ಹೆಸರು ಕರೀತಾರೆ ಅಂತಂದರೆ ಹಿಂದಿಕ್ಕೆ ನೀಡೋದು ವಾರಣಾಸಿ ಅಂತ ಕರೀತಾರೆ. ಸರಿನಾ, ಇದು ಎಲ್ಲಿ ಮೆನ್ಷನ್ ಆಗಿದೆ ಅಂದರೆ ವಾಯುಪುರಾಣ ಮತ್ತು ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖವಾಗಿದೆ, ನೆನ್ಪಿಟ್ಕೊಳ್ಳಿ. ಸರಿನಾ, ಸೊ ನೀವು ಏನು ಪುರಾಣಗಳನ್ನ ಓದಿರಲ್ಲ, ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂಥರ ಕ್ವಶನ್ ಬರ್ತವೆ ಎಲ್ಲವೂ ಕೂಡ, ಬಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ ಯಾವುದೋ ಒಂದು ಮೂಲೆಯಲ್ಲಿ. ಆ್ಯಂಡ್ ದೆನ್ ಭಾರತದ ಅತ್ಯಂತ ದೊಡ್ಡ ಖಾಸಗಿ ಬಂದರು ಆಗಿರುವ ಮಂದ್ರಾ ಬಂದರು ಯಾವ ಒಂದು ರಾಜ್ಯದಲ್ಲಿದೆ ಅಂತಂದರೆ ಈ ಒಂದು ಗುಜರಾತ್ ರಾಜ್ಯದಲ್ಲಿದೆ. ಖೋಖಾ ಎಲ್ಲಿದೆ ಅಂದರೆ ಇದೇ ಒಂದು ಗುಜರಾತ್ ರಾಜ್ಯದಲ್ಲಿ ಇದು ಕಂಡು ಬರುತ್ತೆ ನಿಮಗೆ. ಕಾಂಡ್ಲಾ ಬಂದರು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದೇ ಒಂದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಅಲಾಂಗ್ ಬಂದರು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದೇ ಒಂದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಸರಿನಾ, ಹಾಗೆ ಒಂದು ಆ 6th ಏನು ಬಿಟ್ಟಿದ್ವಲ್ಲ ಮಾಡೆಲ್ ಕ್ವಶನ್ ಪೇಪರ್, ಅಲ್ಲಿ ಎಷ್ಟು ಕ್ವಶನ್ ಬಿಟ್ಟಿದೆ ಅದನ್ನು ನೋಡೋಣ ಬನ್ನಿ. ಕ್ಷಮಿಸಿ, ಅದು 6ನೇ ಮಾಡೆಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಿದ್ವಿ. 7th ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಾತ್ರ ಅದೊಂದು 15 ಕ್ವಶನ್ ಉಳಿದಿದ್ದು ಅನಿಸುತ್ತೆ. ಸೊ ಇದೆಲ್ಲವೂ ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ ಆಲ್ರೆಡಿ. ಏನು ಅಂದರೆ ಭಾರತದ ಸಾಮ್ರಾಜ್ಞೆ ಯಾವಾಗ ನೀಡಿದರು, ಈ ವಿಕ್ಟೋರಿಯಾ ರಾಣಿಗೆ ಭಾರತ ಸಾಮ್ರಾಜ್ಞೆ ಅಂತ ನೀಡ್ತಾರೆ. ಯಾರು ಇಲ್ಲಿ ಲಾರ್ಡ್ ಲಿಟ್ಟನ್ ನೀಡ್ತಾನೆ. ಸರಿನಾ, ಯಾವ ಒಂದು ವರ್ಷದಲ್ಲಿ ಅಂತ ನೋಡೋದಾದರೆ 1877ರಲ್ಲಿ ನೀಡ್ತಾನೆ. ಸರಿನಾ, 1876ರಲ್ಲಿ ಒಂದು ಇದನ್ನು ನಡೆಸ್ತಾನೆ, ದರ್ಬಾರ್ ನಡೆಸ್ತಾನೆ, ದೆಹಲಿ ದರ್ಬಾರ್ ಅಂತ ನಾವು ಕರಿತೀವಿ. ಸರಿನಾ, ಆ ಒಂದು ದರ್ಬಾರ್ಗಳು ಎಷ್ಟು ನಡೀತವೆ ಅಂದರೆ ಟೋಟಲಿ 3 ದೆಹಲಿ ದರ್ಬಾರ್ಗಳು ನಡೀತಿದೆ ನಮ್ಮ ಭಾರತ ದೇಶದಲ್ಲಿ. ಸೊ ನಮಗೆ ನಾರ್ಮಲಿ ಒಂದೇ ಗೊತ್ತಿರುತ್ತೆ, ಯಾವುದು ಅಂದರೆ ಈ ಒಂದು 1876 ಒಂದು ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಕೆಲವೊಬ್ಬರಿಗೆ ಇದನ್ನು ಕೂಡ ಗೊತ್ತಿರ್ಬೋದು, 1911 ದೆಹಲಿ ದರ್ಬಾರ್ ಅಂತ. ಸರಿನಾ, ಈ 1911 ದೆಹಲಿ ದರ್ಬಾರ್ ಹಾಗೆ 1876 ದೆಹಲಿ ದರ್ಬಾರ್ ಮಧ್ಯೆ ಇನ್ನೊಂದು ನಡೀತದೆ. ಯಾವಾಗ ಅಂದರೆ 1903ರಲ್ಲಿ ಕೂಡ ಒಂದು ದೆಹಲಿ ದರ್ಬಾರ್ ನಡೀತದೆ. 3 ಯಾರು ನಡೆಸಿದ್ರು ಅಂತ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಯಾರು ಅಂದರೆ ಈ 1911ರಲ್ಲಿ ನಡೆಸಿದವನು ಎರಡನೇ ಲಾರ್ಡ್ ಹಾರ್ಡಿಂಜ್. ಸರಿನಾ, ಎರಡನೇ ಲಾರ್ಡ್ ಹಾರ್ಡಿಂಜ್. ಸರಿನಾ, ಸೊ ಯಾರೋ ಒಬ್ಬರು ನನಗೆ ಕೇಳಿದರು ಹುಡುಗರು, ಓಕೆ ಸ್ಟೂಡೆಂಟ್ಸ್, ಏನಂದರೆ ಸರ್ ಲಾರ್ಡ್ ಅಂತ ಮೆನ್ಷನ್ ಮಾಡಬೇಕಾ ಅಂತ, ಲಾರ್ಡ್ ಅಂತ ಮೆನ್ಷನ್ ಮಾಡಲೇಬೇಕಾ ಅಂತ. ಸರಿನಾ, ಸೊ ನಿಮ್ಗೆ ಗೊತ್ತಿರಲಿ, ಲಾರ್ಡ್ ಅಂತಂದರೆ ದೇವರು ಅಂದಂಗೆ ಅದರ ಅರ್ಥ ಅಲ್ಲ. ಇಂಗ್ಲೀಷಲ್ಲಿ ನೀವು ಸರಿಯಾಗಿ ನೀವೇನಾದರೂ ಅರ್ಥ ಹುಡುಕಿದ್ರೆ ಲಾರ್ಡ್ ಅನ್ನೋದು ದೇವರು ಅನ್ನೋದು ಮೀನಿಂಗೇ ಬರಲ್ಲ. ಲಾರ್ಡ್ ಅಂದರೆ ಸ್ವಾಮಿ ಅನ್ನಂಗೆ. ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಜಸ್ಟ್ ಇದೊಂದು ತೊಗೊಳ್ಳಿ ನೀವು, ಓಕೆ, ಯೂಸ್ ಆಗುತ್ತೆ ಎಲ್ಲಾದರೂ ನಿಮಗೆ. ಲಾರ್ಡ್ ಅಂತಂದರೆ ಸ್ವಾಮಿ ಎಂದಂಗೆ. ಹೇಳಿ ಸ್ವಾಮಿ, ಏನು ಮಾಡ್ತಿದ್ದೀರಾ ಸ್ವಾಮಿ? ಸ್ವಾಮಿ ಅಂದರೆ ಒಂದು ರೆಸ್ಪೆಕ್ಟ್. ಸರಿನಾ, ಸೊ ದೇವರು ಅನ್ನೋಕ್ಕೆ ಗಾಡ್ ಅನ್ನೋ ವರ್ಡ್ ಇದೆ, ಸರಿನಾ. ನಾವು ಯಾವತ್ತೂ ಕೂಡ ಲಾರ್ಡ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಲಾರ್ಡ್ ಗಣೇಶ, ಲಾರ್ಡ್ ಶಿವ ಅಂತ ನಾವು ಹೇಳ್ತೀವಲ್ವಾ, ರಾಂಗ್ ಅದು. ಸರಿನಾ, ನಾವೇನಂತ ಹೇಳಬೇಕು ಅಂದರೆ ಗಾಡ್ ಗಣೇಶ ಅಂತಲೇ ಹೇಳಬೇಕು, ಗಾಡ್ ಶಿವ ಅಂತಲೇ ಹೇಳಬೇಕು. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಇದರ ಪ್ರಕಾರ ಒಂದು ಕೇಸ್ ಕೂಡ ಆಗಿತ್ತು 2021ನಲ್ಲಿ ಅನಿಸುತ್ತೆ. ಎಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿ ಏನಿದಾರಲ್ವಾ, ಅಯ್ಯಪ್ಪ ಸ್ವಾಮಿಗೆ ಲಾರ್ಡ್ ಅಯ್ಯಪ್ಪ ಅಂತ ಯಾಕೆ ಕರೀತಾರೆ, ಲಾರ್ಡ್ ಅಯ್ಯಪ್ಪ ಅಂತ ಯಾಕೆ ಕರಿಬೇಕು, ಲಾರ್ಡ್ ಅಯ್ಯಪ್ಪ ಕರಿಬೇಕಾ ಕರಿಬಾರ್ದು ಅಂತ. ಸರಿನಾ, ಸೊ ಸುಪ್ರೀಂ ಕೋರ್ಟ್ ಹೇಳಿದೆ ಲಾರ್ಡ್ ಅನ್ನೋದು ದೇವರು ಅಂತ ಇದ್ರೇನೋ ಅದು ಇದ್ರೇನೋ ಮೆನ್ಷನ್ ಮಾಡಲ್ಲ, ಲಾರ್ಡ್ ಅನ್ನೋದು ಇದ್ರೇನೋ ಸಾಮಾನ್ಯರಿಗೂ ಕೂಡ ಹೇಳ್ಬೋದು. ಸೊ ಅದಕ್ಕೆ ಡಿವೋಟಿ ಅಯ್ಯಪ್ಪ ಅಂತ ನೀವು ಹೇಳ್ಬೋದು, ಅಥವಾ ನೀವು ಗಾಡ್ ಅಯ್ಯಪ್ಪ ಅಂತ ನೀವು ಹೇಳ್ಬೋದು, ಸಂಬೋಧಿಸಬಹುದು ಅಂತ ಹೇಳ್ತಾರೆ ಇದನ್ನು. ಸರಿನಾ, ಯಾರು ಅಂದರೆ ಇವರು ಸುಪ್ರೀಂ ಕೋರ್ಟ್ನವರು, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸರಿನಾ, ಇವಾಗ ನಾವು ಲಾರ್ಡ್ ಅಂತಂದರೆ ಸ್ವಾಮಿ ಅಂದಂಗೆ ಅದರ ಅರ್ಥ. ನಾವು ಸುಮ್ಮನೆ ನಮಗೆ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ, ಸೊ ಅದಕ್ಕೆ ನಾವು ಲಾರ್ಡ್ ಗಣೇಶ, ಅದಾಂತರ ಲಾರ್ಡ್ ಶಿವ ಮತ್ತು ಲಾರ್ಡ್ ಸರಸ್ವತಿ ಈ ಥರನ ಹೇಳ್ತೀವಿ. ಸರಿನಾ, ಅಲ್ಲಿ ನಿಜವಾಗ್ಲೂ ನಾವು ಬರೀಬೇಕಾಗಿರೋದು ಏನಂದರೆ ಗಾಡ್ ಗಣೇಶ, ಗಾಡ್ ಸರಸ್ವತಿ, ಗಾಡ್ ಲಕ್ಷ್ಮಿ ಅಂತಲೇ ಬರೀಬೇಕು, ನೆನ್ಪಿಟ್ಕೊಳ್ಳಿ. ಸರಿನಾ, ಸೊ ಇಲ್ಲಿ ಏನಾಗಿತ್ತು 1876, ಅದಾಂತರ ಇನ್ನೊಂದು 1903, ಹಾಗೆ 1911. ಸರಿನಾ, ಸೊ ಇಲ್ಲಿ ಎರಡನೇ ಲಾರ್ಡ್ ಹಾರ್ಡಿಂಜ್ ಅನ್ನೋನು ಅದನ್ನು
ನೇಮಕ ಮಾಡ್ತಾನೆ, ಸಾರಿ ಅದನ್ನು ಆರಂಭ ಮಾಡ್ತಾನೆ, ಸರಿನಾ, ಯಾವುದು ಈ ದೆಹಲಿ ದರ್ಬಾರನ್ನು ನಡೆಸ್ಕೊಡ್ತಾನೆ. ಅಂದರೆ 1903 ಯಾರಿದ್ರು, ಲಾರ್ಡ್ ಕರ್ಜನ್, ಸರಿನಾ. ಆ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಎರಡನೇ ದೆಹಲಿ ದರ್ಬಾರನ್ನು ಆಯೋಜಿಸ್ತಾನೆ. ಹಾಗಾದರೆ ಮೊದಲನೇ ದೆಹಲಿ ದರ್ಬಾರ್ ಆಯೋಜನೆ ಮಾಡಿದವರು ಯಾರು, ಈ ಒಂದು ಲಾರ್ಡ್ ಲಿಟ್ಟನ್ ಅನ್ನುವ ವ್ಯಕ್ತಿ, ಸರಿನಾ. ಲಾರ್ಡ್ ಲಿಟ್ಟನ್ ಮೊದಲು, ಎರಡನೇದಿದ್ರೆ ಲಾರ್ಡ್ ಕರ್ಜನ್, ಹಾಗೆ ಮೂರನೇದು ಯಾರು ಅಂತಂದರೆ ಈ ಒಂದು ಎರಡನೇ ಲಾರ್ಡ್ ಹಾರ್ಡಿಂಜನ್ ಅವನು, ಸರಿನಾ. ಸೊ ನೀವು ಎಲ್ಲರೂ ಕೂಡ ಓದಿರ್ತೀರಾ, ಏನು ಅಂದರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. 1905 ಆಗಿರತಕ್ಕಂತಹ ಬಂಗಾಳ ವಿಭಜನೆಯ ಮೊದಲು ಯಾವಾಗ ಯೋಚನೆ ಬಂದಿತ್ತು ಈ ಲಾರ್ಡ್ ಕರ್ಜನ್ಗೆ ಅಂತ ಕೇಳಿದಾನೆ, ಸರಿನಾ. ಇವಾಗ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಈ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿತ್ತು ಬಂಗಾಳವನ್ನು ವಿಭಜನೆ ಮಾಡೋದು ಅಂತ, ಸರಿನಾ. ಸೊ ಎಲ್ಲರೂ ಕೂಡ ನೀವು ಹೇಳ್ತೀರಾ 1905 ಅಂತ. 1905 ಅಲ್ಲಲ್ಲ. ಸೊ ಹಾಗಿದ್ರೆ ಆತ ಯಾಕೆ ಕೇಳ್ತಿದ್ದ, ಕ್ವಶನ್ ಯಾಕೆ ಕೇಳ್ತಾನೆ ಆ ಥರ. 1905 ಅಲ್ಲ, 1903 ಆ ದೆಹಲಿ ದರ್ಬಾರದಲ್ಲೇ ಪ್ರಸ್ತಾಪ ಮಾಡಿರ್ತಾನೆ ಈ ಲಾರ್ಡ್ ಹಾರ್ಡಿಂಜ್, ಅದನ್ನು ಮಾಡೋಣಲ್ಲ, ಒಂದಿನ ಮಾಡೋಣ ಅದಕ್ಕೆ ಅಂತ, ಸರಿನಾ. ಅವಾಗಲೇ ಮಾಡಿರ್ತಾನೆ, ಬಟ್ ಅದು ಓಕೆ ಆಗಿರಲ್ಲ. ಸೊ ಅದಕ್ಕೆ ಮುಂದೆ ಒಂದಿನ ಕರೆಕ್ಟಾಗಿ ಮಾಡೋಣ ಅಂತ 2 ವರ್ಷದ ನಂತರ ನೆಕ್ಸ್ಟ್ ಜುಲೈ 9 1905 ಜುಲೈ 9 ಏನು ಮಾಡ್ತಾನೆ, ಅದನ್ನು ಡಿಕ್ಲೇರ್ ಮಾಡ್ತಾನೆ, ಸರಿನಾ. ಏನು ಮಾಡ್ತಾನೆ ಅಂದರೆ ಈ ಒಂದು ಬಂಗಾಳವನ್ನು ವಿಭಜನೆ ಮಾಡ್ತೀನಿ ಅಂತ ಅಫಿಷಿಯಲ್ ಆಗಿ ಘೋಷಣೆಯನ್ನು ಕೂಗಿಸ್ಬಿಡ್ತಾನೆ. ಯಾವಾಗ, ಈ ಒಂದು ಜುಲೈ 9, 1905 ಸರ್. ಇಲ್ಲ ಸರ್, ರಾಂಗ್ ಆಗಿ ಕೇಳ್ಕೊಡ್ತಿದ್ರಾ, ನಾನು ಓದಿದ್ದೀನಿ ಅಕ್ಟೋಬರ್ 16 ಅಂತ ಯಾವುದೋ ಒಂದು ಆಥರ್ ಬುಕ್ಕಲ್ಲಿ ಅಂತ. ಹೌದು ಸರ್, ನೀವು ಅರ್ಧ ಓದಿರ್ತೀರಾ. ಏನು ಅಂದರೆ ಆತ ಘೋಷಣೆ ಮಾಡಿರೋದು ಅದು ಅಫಿಷಿಯಲ್ ಆಗಿದ್ರೆ ಏನೋ ಘೋಷಣೆ ಮಾಡಿರೋ ಡೇಟ್ ಯಾವಾಗ ಅಂದರೆ ಜುಲೈ 9, 1905. ಬಟ್ ಅದು ಕಾರ್ಯರೂಪಕ್ಕೆ ಬಂದು ನಡೀರಿ, ನೀವು ಆ ಕಡೆ ಓಡ್ರಿ, ನೀವು ಈ ಕಡೆ ಓಡ್ರಿ ಅಂತ ಅವರು ಆರ್ಮಿದವ್ರು ಬಂದಲ್ಲಿ ನಿಂತಿದ್ರೇನೋ, ಬೇರೆ ಮಾಡಿದ್ದು ಯಾವಾಗ ಅಂತ ನೋಡಿದ್ರೆ ಇಡೀ ಆಫೀಸ್ಗಳನ್ನು ಚೇಂಜ್ ಮಾಡಿರೋದು, ಅದಾಂದ್ರೆ ರಾಜಧಾನಿಗಳನ್ನು 2 ಮಾಡಿರೋದು. ಮೀನ್ಸ್ ಈ ಒಂದು ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾವನ್ನಾಗಿ, ಹಾಗೆ ಪೂರ್ವ ಬಂಗಾಳದ ರಾಜಧಾನಿಯನ್ನಾಗಿ ಢಾಕಾವನ್ನಾಗಿ ಮಾಡಿದ್ದವಾಗ ಅಂದರೆ ಅಕ್ಟೋಬರ್ 16, 1905. ನೆನ್ಪಿಟ್ಕೊಳ್ಳಿ, 2 ಡೇಟ್ಗಳು ನಿಮಗೆ ಇಂಪಾರ್ಟೆಂಟ್ ಇದಾವೆ. ನೀವು ಏನಾದರೂ ಸ್ಟೇಟ್ ಗೌರ್ಮೆಂಟ್ ಬರೀತಾ ಇದ್ರೆ ಓಕೆ, ನೀವು 1905 ಅಂದರೂ ಕೂಡ ನಡೀತದೆ ಇಲ್ಲಿ, ಸರಿನಾ. ಬಟ್ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ಏನಾದರೂ ಬರೀತಾ ಇದ್ರೆ SSC GD ಮತ್ತು SSC GD ಅಬೋ ನೀವು ಏನಾದರೂ ಎಕ್ಸಾಮ್ ಬರೀತಿದ್ರೆ ಅಲ್ಲಿ ನಿಮಗೆ ಈ ಡೇಟ್ ಕೂಡ ಕೇಳೋ ಚಾನ್ಸಸ್ ಸಾಕಷ್ಟಿರುತ್ತೆ. ಜುಲೈ 9 ಅನ್ನೋದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಈ ರೀತಿ ಪ್ರಶ್ನೆ. ಹಾಗೆ ಇದೇ ಒಂದು ಅಕ್ಟೋಬರ್ 16 ನಾವು ಆಹಾರ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತೀವಿ. ಯಾವ ಆಹಾರ ದಿನ ಹೇಳ್ಬಹುದಾ, ಹೇಳಿ ಅದನ್ನು. ಅಕ್ಟೋಬರ್ 16 ಯಾವ ಒಂದು ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ, ಸರಿನಾ. ಅದಾಂದ್ರೆ ಅಕ್ಟೋಬರ್ 15 ಗ್ರಾಮೀಣ ಮಹಿಳೆಯರ ದಿನವನ್ನು ಕೂಡ ನಾವು ಆಚರಣೆ ಮಾಡ್ತೀವಿ, ಗೊತ್ತಿರಲಿ ಇದು ನಿಮಗೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತ ಅಂದರೆ ಪ್ರಶ್ನೆ, ಈ ಒಂದು ಬಿಹಾರದ ಯಾವ ಸ್ಥಳದಲ್ಲಿ ಏಮ್ಸ್ನ ಅಡಿಪಾಯವನ್ನು ಈ ನಮ್ಮ ಭಾರತದ ಪ್ರಧಾನಮಂತ್ರಿ ಹಾಕಿದಾರೋ ಅಂತ ಕೇಳಿದ್ದಾರೆ, ಸರಿನಾ. ಸೊ ಯಾವ ಒಂದು ಸ್ಥಳದಲ್ಲಿ ಏಮ್ಸ್ನ ಅಡಿಪಾಯ ಹಾಕಿದ್ದಾರೆ ಅಂತ ನೋಡಿದ್ರೆ ದರ್ಬಾಂಗ್ನಲ್ಲಿ ಏಮ್ಸ್ನ ಅಡಿಪಾಯ ಹಾಕಿದ್ದಾರೆ. ಸೊ ಯಾವುದಾದ್ರದ್ದು ಒಂದು ಹೊಸದಾಗಿ ಏಮ್ಸ್ ತರ್ತಾಯಿದ್ರು, IIT ತರ್ತಾಯಿದ್ರು, ಇಲ್ಲಾಂದರೆ ಏನಾದರೂ ಒಂದು ಸ್ಥಾಪನೆ ಮಾಡ್ತಾಯಿದ್ರು ಅಂದರೆ ಏನು ಸ್ಥಾಪನೆ ಮಾಡಿದ್ದಾರೆ, ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ರೀಸೆಂಟಾಗಿ ನೋಡಿರ್ಬೋದು, ಯಾವುದು ಅರಿಶಿಣ ರಿಸರ್ಚ್ ಸೆಂಟರ್, ಸರಿನಾ. ಸೊ ಅದು ಎಲ್ಲಿ ಪ್ರಾರಂಭ ಮಾಡಿದ್ರು ಅಂದರೆ ನಿಜಾಮಾಬಾದಲ್ಲಿ ಪ್ರಾರಂಭ ಮಾಡಿದ್ರು, ತೆಲಂಗಾಣದಲ್ಲಿ, ಸರಿನಾ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾಂತರ ರೀಸೆಂಟಾಗಿ 1-2-3 ಡೇಸ್ ಆಯಿತು ಅನಿಸುತ್ತೆ, ಯಾವುದು ಅಂದರೆ ಇಸ್ಲಾಂಪುರದ ಹೆಸರು ಬದಲಾವಣೆ ಮಾಡಿ ಈಶ್ವರಪುರ ಅಂತ ಬದಲಾವಣೆ ಮಾಡಿದ್ದಾರೆ, ಸರಿನಾ. ಮೇ ಬಿ ನನ್ನ ಪ್ರಕಾರ ಇದು ಒಳ್ಳೆ ಮೂವ್ ಅಂತ ನಾನು ಹೇಳ್ತೀನಿ, ಸರಿನಾ. ಇಸ್ಲಾಂಪುರದ ಬದಲಾಗಿ ಈಶ್ವರಪುರ ಅಂತ, ಸರಿನಾ, ಈಶ್ವರಪುರ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ. ಸರ್ ಏನು ಸರ್ ಇದು ಧರ್ಮದ ಇದ್ರೇನೋ ಹಾಗೆ ಈಗ ಮೋಸ ಅಲ್ವಾ ಅಂತ. ಯಾಕೆ ಅಂದರೆ ಇದು ಮೊಘಲರ ಸಮಯದಲ್ಲಿ ಈಶ್ವರಪುರ ಎಂಬ ಒಂದು ಹೆಸರಿನ ಊರನ್ನು ಇಸ್ಲಾಂಪುರ ಅಂತ ಮಾಡ್ತಾರೆ. ಸೊ ಅದಕ್ಕೆ ಇದು 1986 ನಡೀತಾ ಇತ್ತು ಇದು, ಇಸ್ಲಾಂಪುರವನ್ನು ಈಶ್ವರಪುರ ಮಾಡ್ತೀನಿ ಅಂತ, ಸರಿನಾ. ಸೊ ಅಲ್ಲಿಂದ ಅದನ್ನು ರನ್ ಮಾಡ್ಕೊತು ಡ್ರ್ಯಾಗ್ ಮಾಡ್ಕೋದು ಬಂದು ಈ ಒಂದು 2025 ಇದನ್ನು ಡಿಕ್ಲೇರ್ ಮಾಡಿದ್ದಾರೆ, ಇಸ್ಲಾಂಪುರ ಅಲ್ಲ ಇನ್ನು ಮುಂದೆ ಅದು ಈಶ್ವರಪುರ ಅಂತ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಇನ್ನೊಂದು ಹೇಳಿದ್ರಲ್ಲ ಸರ್, ಯಾವುದೋ ಒಂದು ಮಧ್ಯಪ್ರದೇಶದಲ್ಲಿ ಇಸ್ಲಾಂ ನಗರ ಇದೆ ಅಂತ. ಹೌದು ಸರ್, ಇಸ್ಲಾಂ ನಗರ ಅಂತ ಒಂದು ಕಂಡುಬರುತ್ತೆ, ಎಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ. ಅದನ್ನು ಹೆಸರು ಬದಲಾವಣೆ ಮಾಡಿ ಜಗದೀಶ್ ನಗರ ಅಂತ ಬದಲಾವಣೆ ಮಾಡಿದ್ದಾರೆ, ಸರಿನಾ. ಇಸ್ಲಾಂ ನಗರ ಹೋಗಿ ಜಗದೀಶ್ ನಗರ ಅಂತ ಮಾಡಿದ್ದಾರೆ. ಏನಾದರೂ ನಿಮಗೆ ಜಗದೀಶ್ ನಗರ ಅಂತ ಕೇಳಿದ್ರೆ ಈ ಒಂದು ಮಧ್ಯಪ್ರದೇಶದಲ್ಲಿ, ಜಗದೀಶ್ಪುರ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ನೀವು ಬಿಹಾರದಲ್ಲಿ ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ. ಗೊತ್ತಿರಿ, ಬಿಹಾರದಿಂದ ಮೀನ್ಸ್ ಈ ಒಂದು ಜಗದೀಶ್ಪುರದಿಂದ 1857 ದಂಗೆ ಎದ್ದವ್ರು ಯಾರು, ಕನ್ವರ್ ಸಿಂಗ್. ಆ ಕನ್ವರ್ ಸಿಂಗ್ ಡೆತ್ ಆದ ನಂತರ ಆ ಒಂದು ದಂಗೆಯನ್ನು ಮುನ್ನಡೆಸಿದವರು ಯಾರು, ಇದು ಗೊತ್ತಿರುತ್ತಾ ನಿಮಗೆ ಸಾಕಷ್ಟು ಜನರಿಗೆ. ಇಲ್ಲಿ ಕ್ಲಾಸ್ಗಳಲ್ಲಿ ಏನು ಹುಡುಗರಿದ್ರಲ್ವ, ನಾರ್ಮಲಿ ಇವರಿಗೆ 80% ಅವ್ರಿಗೆ ಹೆಸರು ಗೊತ್ತಿರಲ್ಲ. ಯಾರು ಅಂದರೆ ಅಮರ್ ಸಿಂಗ್ ಅವರು, ಸರಿನಾ. ಆತನ ತಮ್ಮ ಯಾರು ಅಂತಂದರೆ ಈ ಒಂದು ಕುನ್ವರ್ ಸಿಂಗ್ ಅವರ ತಮ್ಮ, ನೆನ್ಪಿಟ್ಕೊಳ್ಳಿ, ಸರಿನಾ. ಈ ಕುನ್ವರ್ ಸಿಂಗ್ ಅವರು ಬ್ರಿಟಿಷರಿಂದ ಸೋಲಿಲ್ಲ ಮತ್ತು ಸಾಯಲಿಲ್ಲ, ನೆನ್ಪಿಟ್ಕೊಳ್ಳಿ ನೀವು, ಸರಿನಾ. ಯಾವ ಒಂದು ಪ್ರದೇಶದಲ್ಲಿ ಬ್ರಿಟಿಷರಿಂದ ಸೋಲಲ್ಪಟ್ಟಿಲ್ಲ ಅಂತ ಏನಾದರೂ ಕೇಳಿದ್ರೆ ಬ್ರಿಟಿಷರು ಈ ಒಂದು ಬಿಹಾರವನ್ನು ಗೆದ್ದೇ ಇಲ್ಲ, ನೆನ್ಪಿಟ್ಕೊಳ್ಳಿ ನೀವು, ಸರಿನಾ. ಈ ಇಬ್ಬರು ಕೂಡ ಏನು ದಂಗೆ ಮಾಡ್ತಿದ್ರಲ್ವ, ಅಣ್ಣ ಮತ್ತು ತಮ್ಮ, ಈ ಒಂದು ಕುನ್ವರ್ ಸಿಂಗ್ ಮತ್ತು ಈ
ಅಮರ್ ಸಿಂಗ್ ಅವರು ಆಕಸ್ಮಿಕವಾಗಿ ಡೆತ್ ಆದ ನಂತರ ಸರಿನಾ, ಅವರ ಒಂದು ಹೆಲ್ತ್ ಇಶ್ಯೂಯಿಂದ ಅವರು ಡೆತ್ ಆದ ನಂತರ ಆಮೇಲೆ ಹೋಗಿ ಬ್ರಿಟಿಷ್ನ ಈ ಸೈನಿಕರು ಅದನ್ನು ಕಬ್ಜಾ ಮಾಡ್ಕೊಳ್ತಾರೆ ಸರಿನಾ, ಯಾವುದನ್ನು ಬಿಹಾರವನ್ನು. ಬಟ್ ಅವರಿದ್ದಾಗ ಅದನ್ನು ಇದ್ರೇನೋ ಟಚ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಅವ್ರು ಎಲ್ಲರನ್ನೂ ಕೂಡ ಒಂದು ರೀತಿ ಹೇಗೆ ಅಂದರೆ ಸಂಹಾರ ಮಾಡೋಕ್ಕೆ ನಿಂತಿರ್ತೀನಿ ಅಂತ ನಿಂತುಬಿಟ್ಟಿರ್ತಾರೆ. ಯಾರು ಅಂದರೆ ಈ ಒಂದು ಜಗದೀಶ್ಪುರದಲ್ಲಿ ದಂಗೆ ಎದ್ದಿರ್ತಕ್ಕಂಥ ಕುನ್ವರ್ ಸಿಂಗ್ ಅವರು ಸರಿನಾ. ಸೊ ಅಲ್ಲಿ ಅವರು ದಂಗೆ ಎದ್ದು ಮೀರತ್ವರೆಗೂ ಬಂದಿರ್ತಾರೆ, ಕಾನ್ಪುರದವರೆಗೂ ಬಂದಿರ್ತಾರೆ ಅವರು. ಎಲ್ಲಿಂದ ಬಿಹಾರದ ಜಗದೀಶ್ಪುರದಿಂದ ಎಲ್ಲರಿಗೆ ಬ್ರಿಟಿಷರಿಗಿದ್ರೆ ನಾಶ ಮಾಡ್ಕೊಂತು ಗೊತ್ತಿರಲಿ ನಿಮಗೆ. ಕೇಳ್ಬೋದು ಈ ರೀತಿಯ ಪ್ರಶ್ನೆಯೂ ಕೂಡ ನಿಮಗೆ. ಅದಾದ ನಂತರ ನಗರ ಹವೇಲಿಯು ಯಾವ 2 ರಾಜ್ಯಗಳ ಗಡಿಯಲ್ಲಿದೆ ಅಂತ ಕೇಳಿದ್ದಾನೆ, ಗುಜರಾತ್ ಮತ್ತು ಮಹಾರಾಷ್ಟ್ರ. ಇದು ನಿಮ್ಗೆ ಗೊತ್ತಿರುತ್ತೆ ನಾರ್ಮಲಿ ಸರಿನಾ. ಸೊ ಆ್ಯಂಡ್ ದೆನ್ ಇನ್ನೊಂದು ಈ ಒಂದು 1857ರ ದಂಗೆಯ ಬಗ್ಗೆ ಒಂದು ಶಾರ್ಟ್ ಆಗಿ ನಿಮಗೆ ಒಂದು ಹೇಳ್ತೀನಿ ಸರಿನಾ. ಇವಾಗ ಒಂದು 30 ನಿಮಿಷ ಆಗಿದೆ, ಒಂದು 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಏನು ಗೊತ್ತಾ, ಈ ಒಂದು 1857ರ ದಂಗೆ ಅಂತ. ಈ 1857ರ ದಂಗೆ ಅಂದರೆ ಏನೇನು ಗೊತ್ತಿದೆ ನಿಮಗೆ? ಒಂದು ಸ್ವಲ್ಪ ಥಿಯರಿ ಥರ ಹೇಳ್ತೀನಿ ನಿಮಗೆ. ಓಕೆ, ನಿಮಗೇನಾದರೂ ಅಡ್ಡಿ ಇರಲಿಲ್ಲ ಅಂದರೆ ಕೇಳಿಲ್ಲ ಅಂತಂದರೆ ಏನಿಲ್ಲ, ಇಲ್ಲಿಗೆ ಅದು ಮುಗಿದಿದೆ. ಮೀನ್ಸ್ ಏನು MCQ ಕ್ವಶನ್ ಮುಗಿದಿದೆ, ನೀವು ಇದ್ರೆ ಹೋಗ್ಬೋದು ಸರಿನಾ. ಸೊ ಇದು 1857ರ ದಂಗೆ ಬಗ್ಗೆ ನೀವು ನೋಡಿರ್ತೀರಾ ಸರಿನಾ. ಈ 1857ರ ದಂಗೆ ಒಂದು ಪೂರ್ವಾಭ್ಯಾಸ ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಕೇಳ್ತಾನೆ. ಈ ಕ್ವಶನ್ ಕೇಳಿದ್ದಾನೆ ಸಾಕಷ್ಟು ಸರಿ, ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಸರಿನಾ. ಸೊ ಈ ಒಂದು 1857ರ ದಂಗೆಯ ಪೂರ್ವಾಭ್ಯಾಸ ರಿಹರ್ಸಲ್ ಅಂತ ನಾವು ಹೇಳ್ತೀವಲ್ವಾ. ನಾಳೆ ಯಾವುದಾದ್ರೂ ಒಂದು ಇದು ಫಂಕ್ಷನ್ ಇದೆ, ಅಲ್ಲಿ ನಾವು ಡ್ಯಾನ್ಸ್ ಮಾಡ್ತೀವಿ. ಆ ಡ್ಯಾನ್ಸಿನ ಒಂದು ಅಭ್ಯಾಸವನ್ನು ನಾವು ಹಿಂದಿನ ದಿನ ಮಾಡ್ತೀವಿ, ಒಂದು 4 ದಿನ ಹಿಂದೆ ಮಾಡ್ತೀವಲ್ವಾ, ಅಥವಾ ಅದನ್ನು ನಾವು ರಿಹರ್ಸಲ್ ಅಂತ ಹೇಳ್ತೀವಿ. ಆ ಒಂದು ರಿಹರ್ಸಲ್ ಯಾವಾಗಾಯಿತು ಈ ಒಂದು ಯುದ್ಧದ್ದು ಅಂತ ನೋಡಿದ್ರೆ 1806ರ ವೆಲ್ಲೂರು ದಂಗೆ ಏನಿದೆ ಅಲ್ವಾ, 1806ರ ವೆಲ್ಲೂರು ದಂಗೆಯನ್ನು ನಾವು 1857ರ ರಿಹರ್ಸಲ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪೂರ್ವಾಭ್ಯಾಸ ಅಂತ ಯಾವುದನ್ನು ಕರಿತೀವಿ ಅಂದರೆ 1806ರಲ್ಲಿ ನಡೆದಿರ್ತಕ್ಕಂಥ ಈ ವೆಲ್ಲೂರು ಅಭ್ಯಾಸ ಸರಿನಾ. ಈ ವೆಲ್ಲೂರದಲ್ಲಿ ನಡೆದಿರ್ತಕ್ಕಂಥ ದಂಗೆ, ವೆಲ್ಲೂರು ದಂಗೆಯನ್ನು ಮುನ್ನಡೆಸಿದವರು ಯಾರು ಅಂತ ನಿಮ್ಗೆ ಕೇಳಿದ್ರೆ ಕೆಲವೊಬ್ರು ಹೇಳ್ತಾರೆ, ಕೆಲವೊಂದು ಪುಸ್ತಕಗಳಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾನೆ. ಏನು ಅಂದರೆ ವಾಸುದೇವ್ ಬಲವಂತ ಪಾಡ್ಕೆ ಅಂತ. ಸರ್ ಅವಾಗ 1806ರಲ್ಲಿ ಅವ್ರು ಇನ್ನೂ ಹುಟ್ಟೇ ಇರಲಿಲ್ಲ, ವಾಸುದೇವ್ ಬಲವಂತ ಪಾಡ್ಕೆ. ಅವ್ರು ಹೇಗೆ ಆಗಕ್ಕೆ ಸಾಧ್ಯ? ಬಟ್ ನಾನು ಕೂಡ ಸಾಕಷ್ಟು ಇದನ್ನು ನೋಡಿದಾಗ ಅಲ್ಲಿ ಒಬ್ಬರೇ ಯಾರೋ ಒಬ್ಬರು ಅಂತ ಲೀಡರ್ಶಿಪ್ ವಹಿಸಿರಲಿಲ್ಲ. ಎಲ್ಲಿ ಒಂದು 1806ರ ದಂಗೆಯಲ್ಲಿ ಅಲ್ಲಿ ಸೈನಿಕರೇ ಆ ಒಂದು ದಂಗೆ ನೇತೃತ್ವವನ್ನು ವಹಿಸ್ಕೊಂಡಿದ್ರು. ಬಟ್ ಅಲ್ಲಿ ಸೈನಿಕರಿಗೆ ಯಾರೂ ಲೀಡರ್ ಅಂತ ಇರಲಿಲ್ಲ. ನೆನ್ಪಿಟ್ಕೊಳ್ಳಿ, ಈ ವೆಲ್ಲೂರು ಎಲ್ಲಿ ಕಂಡುಬರುತ್ತೆ ಅಂದರೆ ತಮಿಳುನಾಡಲ್ಲಿ ಕಂಡುಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಈ 1857ರ ದಂಗೆಗೆ ಕಾರಣವೇನು, ಏನೇನು ಕಾರಣಗಳು ಬರ್ತವೆ ಸರಿನಾ. ಏನೇನು ಕಾರಣಗಳು ಬರ್ತವೆ ಅಂತ ನೋಡೋದಾದರೆ ಈ ಒಂದು 1850ರಲ್ಲಿ ಆಗಿರ್ತಕ್ಕಂಥ ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಅಂತ ನಾವು ಕರಿತೀವಿ. ಯಾರು ಮಾಡ್ತಾರೆ? ಈ ಒಂದು ಲಾರ್ಡ್ ಡಲ್ಹೌಸಿ ತರ್ತಾನೆ ಸರಿನಾ. ಸೊ ಎಕ್ಸಾಕ್ಟ್ ನೆನ್ಪಿಟ್ಕೊಳ್ಳಿ, ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಯಾವ ಒಂದು ವರ್ಷ ಬಂತು ಅಂದರೆ 1850ರಲ್ಲಿ ಸರಿನಾ, 1850ರಲ್ಲಿ. ಹಾಗೆ ಇನ್ನೊಂದು 1856ರಲ್ಲಿ ಇನ್ನೊಂದು ಕಾಯ್ದೆ ತರ್ತಾನೆ. ಏನು ಕಾಯ್ದೆ ಅಂತ ನೋಡೋದಾದರೆ ವಿಧವಾ ಪುನರ್ವಿವಾಹ ಕಾಯ್ದೆ ತರ್ತಾನೆ. ಬಟ್ ಇದು ಒಳ್ಳೇದಿತ್ತು, ಇದು ಕೆಟ್ಟದಿತ್ತು ಓಕೆ, ಬಟ್ ಇದು ಒಳ್ಳೇದಿತ್ತು. ವಿಧವಾ ಪುನರ್ವಿವಾಹ ಕಾಯ್ದೆ ಒಳ್ಳೇದಿತ್ತು, ಆತ ತಂದ ಸರಿನಾ. ಬಟ್ ಅದನ್ನು ನಮ್ಮ ಭಾರತೀಯರು ಏನಂತ ತಿಳ್ಕೊತಾರೆ ಅಂದರೆ ನಮ್ಮ ಸಂಪ್ರದಾಯ ಕೆಟ್ಟತಪ್ಪ, ಕೆಡ್ತು, ನಮ್ಮ ಸಂಪ್ರದಾಯ ಎಲ್ಲ ಕೂಡ ಕೆಡ್ತು, ವಿಧವೆ ಹೇಗೆ ಪುನರ್ವಿವಾಹ ಮಾಡ್ಕೊಳ್ಬೇಕು, ಹಾಗೆಲ್ಲವೂ ಕೂಡ ಆಗಲ್ಲ ಅಂತ ಇವರು ಎಲ್ಲರಿಗೆ ಒಂದು ಬೇರೆ ಒಂದು ರೀತಿಯ ದಂಗೆ ಹೇಳೋಕ್ಕೆ ಒಂದು ಕಾರಣ ಆಗ್ತದೆ ಸರಿನಾ. ಅದಾನಂತರ ನಿಮಗೆ ನಾರ್ಮಲ್ ಗೊತ್ತಿರುತ್ತೆ, ಏನು ಗೋವಿನ ಮತ್ತು ಈ ಒಂದು ಹಂದಿಯ ಕೊಬ್ಬನ್ನು ಅಲ್ಲಿ ಸವರಿರ್ತಾರೆ ಈ ಒಂದು ಗನ್ಗಳಿಗೆ, ಅದು ಕಾಟೇಜ್ಗಳಿಗೆ. ಸೊ ಅದನ್ನು ಬಾಯಿಂದ ಕಿತ್ತಿ ತೆಗಿಬೇಕಾಗತ್ತೆ. ಸೊ ಅದಕ್ಕೆ ಆ ಸೈನಿಕರು ದಂಗೆ ಎದ್ರು ಅಂತ ನಿಮ್ಗೆ ಗೊತ್ತಿರುತ್ತೆ ಸರಿನಾ. ಇದು ದಂಗೆ ಹೇಳೋಕ್ಕೆ ಒಂದು ಪ್ರೈಮರಿ ರೀಸನ್ಗಳು ಅಂತ. ಆ್ಯಂಡ್ ದೆನ್ ಇಲ್ಲಿ ಫಸ್ಟ್ ದಂಗೆ ಎದ್ದಿದ್ದು, ಫಸ್ಟ್ ದಂಗೆ ಪ್ರಾರಂಭ ಆಗೋಕ್ಕೆ ಕಾರಣ ಯಾರು? ಮಂಗಲ್ ಪಾಂಡೆ ಅಂತ ಹೇಳ್ತೀವಿ ಸರಿನಾ. ಈ ಮಂಗಲ್ ಪಾಂಡೆ ಅನ್ನುವ ವ್ಯಕ್ತಿ, ಈ ಮಂಗಲ್ ಪಾಂಡೆ ಅನ್ನುವ ಒಬ್ಬರು ಸೈನಿಕರು ಎಲ್ಲಿ ಹುಟ್ಟಿದ್ದರು ಅಂತ ನೋಡೋದಾದ್ರೆ ಈ ಒಂದು ವಾರಣಾಸಿಯಲ್ಲಿ, ಮೀನ್ಸ್ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇವರು ಹುಟ್ಟಿರ್ತಾರೆ ಸರಿನಾ. ಇವರು ಬ್ಯಾರಕ್ಪುರ್ನ 34ನೇ ಇನ್ಫ್ಯಾಂಟ್ರಿಯಲ್ಲಿ ಇವರು ವರ್ಕ್ ಮಾಡ್ತಾ ಇರ್ತಾರೆ ಸರಿನಾ. ಸೊ ಅಲ್ಲಿ ವರ್ಕ್ ಮಾಡ್ತಾ ಇರುವಾಗ ಇವ್ರಿಗೆ ಫ್ರೆಂಡ್ ಇರ್ತಾರೆ ಇಬ್ರು ಸರಿನಾ. ಯಾರ್ಯಾರು ಅಂದರೆ ಇಬ್ರು ಫ್ರೆಂಡು, ಒಂದು ಹ್ಯೂಸೇನ್ ಅಂತ, ಇನ್ನೊಂದು ಬಾಟ್ ಅಂತ. ನೆನ್ಪಿಟ್ಕೊಳ್ಳಿ, ಒಂದು ಹ್ಯೂಸೇನ್ ಇನ್ನೊಂದು ಬಾಟ್ ಅಂತ ವ್ಯಕ್ತಿಗಳಿರ್ತಾರೆ. ಸೊ ಅಲ್ಲಿ ಇವನಿಗೆ ಯಾರಿಗೆ ಮಂಗಲ್ ಪಾಂಡೆ ಅವರಿಗೆ ಒಂದು ಕಿವಿಗೆ ಬೀಳುತ್ತೆ. ಏನೋ ಒಂದು ಕಿವಿಗೆ ಬೀಳಬೇಕಲ್ಲ, ಏನಂತ ಇಲ್ಲ, ಅದು ಗನ್ಗಳಿಗೆ ಈ ಹಂದಿ ಕಬ್ಬು ಸವರಿದ್ದಾರೆ, ಹಾಗೆ ಗೋವಿನ ಕೊಬ್ಬು ಸವರಿದ್ದಾರೆ ಅಂತ ಕಿವಿ ಬೀಳುತ್ತದೆ. ಸೊ ಅವಾಗ ಈತ ಹೋಗಿ ಕೇಳ್ತಾನೆ, ಯಾರು ಮಂಗಲ್ ಪಾಂಡೆ ಹೋಗಿ ಕೇಳ್ತಾರೆ ಸರಿನಾ. ಯಾರಿಗೆ? ಹ್ಯೂಸನ್ ಕೇಳ್ತಾನೆ. ಹ್ಯೂಸನ್ ಹೇಗೆ ಅಂದರೆ ಇವು ಬ್ರಿಟಿಷ್ ಅಧಿಕಾರಿ ಇದ್ರೂ ಕೂಡ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಯಾರಿಗೆ ಅಂದರೆ ಮಂಗಲ್ ಪಾಂಡೆಗೆ. ಸೊ ಅದಕ್ಕೆ ಕೇಳ್ತಾನೆ, ಏನೋ ದೋಸ್ತ ಹಿಂಗೆಲ್ಲ ಇದ್ರ ಸವರಿದಾರ ಅಂತ, ಹೌದಾ ಅಂತ. ಇಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ, ಹಾಗಿದ್ರೆ ನಾನು ನಿನಗಿದ್ರೆ ಬಿಡ್ತಿದ್ದೇನೋ ಅಲ್ಲಿ. ಇಲ್ಲ ನೀನಿದ್ರೇನೋ ಅದನ್ನು ತೆಗಿ, ನೀನು ಯೂಸ್ ಮಾಡು ಅಂತ ಹೇಳ್ತಾರೆ ಸರಿನಾ. ಹಾಗಾಗಿ ಇವರು ಯೂಸ್ ಮಾಡ್ತಾರೆ, ಯಾರು? ಮಂಗಲ್ ಪಾಂಡೆ ಅನ್ನೋರು ಸರಿನಾ. ಸೊ ಅದಕ್ಕೆ ಸಾಥ್ ಕೊಟ್ಟವನು ಯಾರು ಅಂತಂದರೆ ಅವ್ರಿಗೆ ಹಾಗೆ ಹೇಳುವಂಥ ಈ ಒಂದು ಬಾಟ್ ಅನ್ನೋ ವ್ಯಕ್ತಿ ಹೇಳಿರ್ತಾನೆ ಸರಿನಾ. ಸೊ ಈ ಒಂದು ಈ ಒಂದು ಹ್ಯೂಸೇನ್ ಏನಿದ್ದಾನಲ್ವ, ಈ ಹ್ಯೂಸೇನ್ ಒಬ್ಳು ಪತ್ನಿ ಇರ್ತಾಳೆ, ಮೀನ್ಸ್ ಒಬ್ಬಳೇ ಪತ್ನಿ. ಸೊ ಆ ಪತ್ನಿ ಏನು ಮಾಡ್ತಾಳೆ, ಇವರಿಬ್ಬರು ಫ್ರೆಂಡ್ಶಿಪ್ ಗೊತ್ತಿರುತ್ತೆ. ಸೊ ಈ ಥರ ಫ್ರೆಂಡ್ಗೆ ಈ ಥರ ಮೋಸ ಮಾಡ್ತಾ ಇದೆ ನನ್ನ ಗಂಡ ಅಂತ ಇವಳು ಏನು ಮಾಡ್ತಾಳೆ, ಈ ಮಂಗಲ್ ಪಾಂಡೆ ಅವರಿಗೆ ಜಾನ್ ಬರ್ನೆಟ್ ಅಂತ ವ್ಯಕ್ತಿ, ಈ 34th
ಇನ್ಫೆಂಟ್ರಿ ಏನಿರ್ತದಲ್ವಾ, ಈ 34th ಇನ್ಫೆಂಟ್ರಿಯ ಕಮಾಂಡೋ ಮುಖ್ಯ ಚೀಫ್ ಕಮಾಂಡೋ ಯಾರಾಗಿರ್ತಾರೆ ಅಲ್ಲಿ ಅಂತಂದರೆ ಈ ಜಾನ್ ಬರ್ನೆಟ್ ಯಾವುದು ಥೆನ್ಸನ್ ಅಂತ ಒಬ್ಬರು ವ್ಯಕ್ತಿ ಬರ್ತಾರೆ, ಸರಿನಾ. ಜಾನ್ ಬರ್ನೆಟ್ ಅಂತ ನಾವು ಹೇಳ್ತೀವಿ. ಆ ವ್ಯಕ್ತಿಗೆ ಹೇಳ್ತಾರೆ ಇವರು, ಈ ಪತ್ನಿ, ಸರಿನಾ, ಏನಂತ ಹೇಳ್ತಾರೆ, ಇಲ್ಲ ನೀನು ಮಂಗಲ್ ಪಾಂಡೆಗೆ ನಿಜ ಹೇಳು ಅಂತ. ಆತ ಬಂದು ಏನು ಮಾಡ್ತಾನೆ, ಮಂಗಲ್ ಪಾಂಡೆ ಹೇಳ್ತಾನೆ ನಿಜವಾಗಿ, ಇಲ್ಲ ಸರ್ ಹಿಂಗಿದೆ, ನಿಮ್ಗೆ ಅವ್ರು ಹ್ಯೂಸನ್ ಅವರು ಸುಳ್ಳು ಹೇಳಿದ್ದಾರೆ, ಸೊ ಅದಕ್ಕೆ ನಂಗೆ ಮೇಡಮ್ ಹಿಂಗೆ ಹೇಳಿ ಕಳಿಸಿದ್ದಾರೆ, ನೀವು ಇದ್ರೇನೋ ನೋಡಪ್ಪ ಇನ್ನು ಮುಂದೆ ಏನು ಮಾಡ್ತೀರಿ ಅಂತ. ಸೊ ಆತ ರಿಟರ್ನ್ ಹೋಗ್ತಾನೆ ಯಾರ ಹತ್ರ, ಹ್ಯೂಸನ್ ಮತ್ತು ಬಾಟ್ ಹತ್ರ. ಯಾರು, ಮಂಗಲ್ ಪಾಂಡೆ ಹೋಗಿ ಕೇಳ್ತಾನೆ, ಸರಿನಾ, ಕೈಯಲ್ಲಿ ಗನ್ ಹಿಡ್ಕೊಂಡೆ ಕೇಳ್ತಾನೆ ಯಾರಿಗೆ, ಹ್ಯೂಸನ್ಗೆ, ಏನೋ ಹೀಗೆ ಸುಳ್ಳು ಹೇಳ್ತೀಯ ನೀನು ಅಂತ. ಆತ ಇದ್ರೇನೋ ಏನೋ ಒಂದು ಅಸಹ್ಯ ಮಾಡ್ತಾನೆ ಅವರಿಗೆ, ಯಾರಿಗೆ, ಈ ಒಂದು ಮಂಗಲ್ ಪಾಂಡೆ ಅವರಿಗೆ. ಸೊ ಅವಾಗ ಏನು ಮಾಡ್ತಾನೆ ಅಂತಂದರೆ, ಈ ಮಂಗಲ್ ಪಾಂಡೆ ಅವರು ಕತ್ತಿಯಿಂದ ಅಥವಾ ತಲವಾರದಿಂದ ಅಥವಾ ನಾವೇನಂತ ಹೇಳ್ತೀವಿ ಸ್ವಾರ್ಡಿಂದ ಈ ಒಂದು ಹ್ಯುಸೇನನ್ನು ಕತ್ತರಿಸಿದರೆ, ಈ ಬಾಟ್ ಅನ್ನೋನಿಗೆ ಗನ್ನಿನಿಂದ ಶೂಟ್ ಮಾಡಿ ಕೊಲ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳಿದನು ಇದೇ ಪ್ರಶ್ನೆ, ಹ್ಯೂಸನನ್ನು ಹೇಗೆ ಕೊಂದರು ಮಂಗಲ್ ಪಾಂಡೆ ಅವರು, ಹಾಗೆ ಈ ಒಂದು ಬಾಟ್ನನ್ನು ಹೇಗೆ ಕೊಂದರು ಈ ಮಂಗಲ್ ಪಾಂಡೆ ಅಂತ, ಸರಿನಾ. ಬಾಟನ್ನು ಈ ಒಂದು ಗನ್ನಿನಿಂದ ಕೊಂದರೆ, ಹಾಗೆ ಈ ಒಂದು ಹ್ಯೂಸನನ್ನು ಕತ್ತಿಯಿಂದ ಕೊಲ್ತಾರೆ ಮಂಗಲ್ ಪಾಂಡೆ ಅವರು. ಸೊ ಅವಾಗಲೇ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ, ಏನು ಅಂತಂದರೆ ಮಾರೋ ಫಿರಂಗಿ ಅನ್ನೋ ಘೋಷಣೆ, ಸರಿನಾ. ಏನು ಮಾರೋ ಫಿರಂಗಿ ಅನ್ನುವ ಘೋಷಣೆ ಯಾವಾಗ ಹೊರಡಿಸಿದ್ರು ಅಂತ ನೋಡಿದ್ರೆ, ಇದೇ ಒಂದು 1857ರ ದಂಗೆಯ ಸಮಯದಲ್ಲಿ ಮಂಗಲ್ ಪಾಂಡೆ ಅವರು ಹೊರಡಿಸಿದ್ರು. ಎಲ್ಲಿ 34th ಇನ್ಫೆಂಟ್ರಿಯಲ್ಲಿ ಹೊರಡಿಸಿದ್ರು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಈ ರೀತಿಯ ಪ್ರಶ್ನೆ. ಸೊ ಅದಾದ ನಂತರ ಅಲ್ಲಿ ಏನು ಬ್ರಿಟಿಷ್ ಸೈನಿಕರು ಇರ್ತಾರಲ್ವಾ, ಬ್ರಿಟಿಷ್ ಸೈನಿಕರು, ಆ ಬ್ರಿಟಿಷ್ ಸೈನಿಕರು ಇವರನ್ನ ಬಂಧನ ಮಾಡ್ತಾರೆ. ಯಾರನ್ನ, ಮಂಗಲ್ ಪಾಂಡೆ ಅವ್ರನ್ನ ಬಂಧನ ಮಾಡ್ತಾರೆ. ಮಂಗಲ್ ಪಾಂಡೆ ಅವ್ರನ್ನ ಬಂಧನ ಮಾಡಿ ಏಪ್ರಿಲ್ 8ನೇ ತಾರೀಕು 1857ರಲ್ಲಿ ಅವರಿಗೆ ಗಲ್ಲಿಗೇರಿಸ್ತಾರೆ, ಸರಿನಾ. ಆ ಗಲ್ಲಿಗೇರಿಸಿದ ಸುದ್ದಿ ಏನು ಅಲ್ಲೇ ಇರುತ್ತಾ, ಅದು ಕೂಡ ಹರಿದಾಡುತ್ತೆ. ಸೊ ಇದು ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ, ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ, ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ, ಮತ್ತೊಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹೋಗಿ ಅದು ಈ ಪಶ್ಚಿಮ ಬಂಗಾಳ, ಈ ನಮ್ಮ ಭಾರತ ಮ್ಯಾಪ್ ಇಲ್ಲಿ ತೆಗೆದ್ರೆ ಇಲ್ಲಿ ಪಶ್ಚಿಮ ಬಂಗಾಳ ಅಂದರೆ, ಸರಿನಾ. ಸೊ ಇಲ್ಲಿ ನಿಮಗೆ ಮೀರತ್ ಕಂಡು ಬರುತ್ತೆ, ಸರಿನಾ. ಸೊ ಇಲ್ಲಿಂದ ಇಲ್ಲಿಗೆ ತಲುಪಕ್ಕೆ ಅದು ಯಾವಾಗ ಡೇಟ್ ತೊಗೊಂತು ಅಂತ ನೋಡಿದ್ರೆ ಮೇ 9ನೇ ತಾರೀಕು ತೊಗೊಳ್ತು. ಮೇ 9ನೇ ತಾರೀಕು, ಸರಿನಾ, ಮೇ 9ನೇ ತಾರೀಕು ತೊಗೋತು. ಸೊ ಆಗ ಅವರು ಕೂಡ ಯೋಚನೆ ಮಾಡ್ತಾ ಇದ್ರು ಅಲ್ಲಿ ಮೇ 9ನೇ ತಾರೀಕು ಎಲ್ಲಿ, ಮೀರತ್ತಲ್ಲಿ, ಸರಿನಾ, ಮೀರತ್ತಲ್ಲಿ ಯೋಚನೆ ಮಾಡ್ತಾ ಇದ್ರು. ಹಾಗೆ ಮೀರತ್ತಲ್ಲಿ ಮೇ 10ನೇ ತಾರೀಕು ಕಂಪ್ಲೀಟಾಗಿ ಅವ್ರ ಮೈನಸ್ಸಲ್ಲಿ ಕುಂತು ಬಿಡುತ್ತೆ. ಯಾರೋ ಒಬ್ಬ ದೇಶ ಸಲುವಾಗಿ ಇದರಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ನಾವೇನು ಕಡಿಮೆ ಇದ್ದೀವ, ನಾವು ಕೊಡೋಣ ಪ್ರಾಣ, ನಾವು ತೆಗೆಯೋಣ ಪ್ರಾಣ ಅಂತ, ಸರಿನಾ. ಸೊ ಅವಾಗ ಅಲ್ಲಿಯ ಒಂದು ನೇತೃತ್ವ ವಹಿಸ್ಕೊಂಡವ್ರು ಯಾರು ಅಂದರೆ ಕದಮ್ ಸಿಂಗ್. ಆ ಕದಮ್ ಸಿಂಗ್ ಅಲ್ಲಿ ಬಂಧಿತ ಎಲ್ಲ ಸೈನಿಕರನ್ನು ಬಿಡುಗಡೆಗೊಳಿಸಿ ಅವ್ರು ತೊಗೊಂಡು ನಡ್ರಿ ಅಲ್ಲಿ ದೆಹಲಿಗೆ ಹೋಗೋಣ, ದೆಹಲಿಗೆ ಹೋಗಿ 2ನೇ ಬಹದ್ದೂರ್ ಶಾ ಅಂತ ಇದ್ದಾರೆ, ಅವರನ್ನು ಕರ್ಕೊಂಡು ಯುದ್ಧ ಮಾಡೋಣ, ಬ್ರಿಟಿಷರಿಗೆ ಓಡಿಸೋಣ ನಮ್ಮ ಭಾರತ ಬಿಟ್ಟು ಅಂತ, ಸರಿನಾ. ಸೊ ಎಲ್ಲಿ ಮೀರತ್ತಿಂದ ಇವ್ರು ಏನು ಮಾಡ್ತಾರೆ, ಮೇ 10ನೇ ತಾರೀಕು, ನೆನ್ಪಿಟ್ಕೊಳ್ಳಿ, ಮೇ 10ನೇ ತಾರೀಕು ಮೀರತ್ತಿಂದ ದೆಹಲಿಗೆ ಹೋಗ್ತಾರೆ. ಒಂದು ದಿನ ಕಾಲ್ನಡಿಗೆ ಮುಖಾಂತರ ಅವ್ರು ನಡ್ಕೊಂತ ಹೋಗಿ ನಸುಕಿನ ಜಾವ 5 ಗಂಟೆಗೆ 1857 ಮೇ 11ನೇ ತಾರೀಕಿನಂದು ನಸುಕಿನ ಜಾವ 5 ಗಂಟೆಗೆ ಈ ದೆಹಲಿ ಕೋಟೆಗೆ ಅಥವಾ ಈ ಒಂದು ಲಾಲ್ ಕಿಲಾಗೆ ತಲುಪ್ತಾರೆ. ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಈ ಒಂದು ಮೀರತ್ನ ಸೈನಿಕರು. ಸೊ ಅಲ್ಲಿ ಹೋಗಿ ನಿಲ್ತಾರೆ. ಅಲ್ಲಿನ ಟೋಟಲಿ 4 ಗೇಟ್ಗಳಿದ್ದಾವೆ. ಇಲ್ಲೊಂದು ಲಾಲ್ ಕಿಲಾ ಇದೆ ಅಂತ ಅಂದರೆ ಆ ಲಾಲ್ ಕಿಲಾಗೆ ಟೋಟಲಿ 4 ಗೇಟ್ಗಳಿದ್ದಾವೆ. ಆ 4 ಗೇಟ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗೇಟ್ ಯಾವುದು ಅಂದರೆ ಲಾಹೋರಿ ಗೇಟ್ ಅನ್ನೋದು, ಸರಿನಾ. ಲಾಹೋರಿ ಗೇಟ್ ಅನ್ನೋದು ನಿಮ್ಗೆ ಕೇಳ್ತಾನೆ, ಲಾಹೋರಿ ಗೇಟಲ್ಲಿ ನಿಂತರ ಅವರು ಅಥವಾ ಹುಮಾಯು ಗೇಟಲ್ಲಿ ನಿಂತರ ಅಥವಾ ಈ ಒಂದು ಮೊಘಲ್ ಗೇಟಲ್ಲಿ ನಿಂತರ ಅಂತ, ಸರಿನಾ. ಫೇಮಸ್ 3 ಗೇಟ್ಗಳು ಯಾವುದು ಅಂದರೆ ನಿಮಗೆ ಈ ಒಂದು ಲಾಹೋರಿ ಗೇಟ್ ಅಪೋಸಿಟ್ ಇರೋದು ನಿಮಗೆ ಈ ಒಂದು ಹುಮಾಯು ಗೇಟ್ ಇಲ್ಲಿ ಪಕ್ಕ ಇರೋದು ಯಾವುದು ಅಂದರೆ ನಿಮಗೆ ಮೊಘಲ್ ಗೇಟ್ ಅಂತ ಕಂಡುಬರುತ್ತೆ. ಇವರೆಲ್ಲರೂ ಕೂಡ ಸೈನಿಕರು ಹೋಗಿ ಎಲ್ಲಿ ನಿಲ್ತಾರೆ ಅಂತಂದರೆ ಈ ಒಂದು ಲಾಹೋರಿ ಗೇಟಲ್ಲಿ ಮುಂದೆ ನಿಂತು ಕರೀತಾರೆ. ಹೊರಗಡೆ ನಿಂತಿರ್ತಾನೆ ಅವನು ಭಕ್ತ ಖಾನ್, ಸರಿನಾ. ಭಕ್ತ ಖಾನ್ ಯಾರು, ಸೈನ್ಯಾಧಿಕಾರಿ. ಯಾರು ಸೈನ್ಯಾಧಿಕಾರಿ, 2ನೇ ಬಹದ್ದೂರ್ ಶಾನ ಸೈನ್ಯಾಧಿಕಾರಿ. ಆತ ನಿಂತಿರ್ತಾನೆ ಹೊರಗಡೆ, ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿರ್ತಾನೆ. ಯಾಕೆ ನಿಂತಿರ್ತಾನೆ ಸರ್ ಅವಾಗ ಅಷ್ಟು ಬೇಗ ಯಾಕೆ ಎದ್ದಿದ್ದ? ಯಾಕೆ ಅಂದರೆ ಮೇ ತಿಂಗಳಿನಲ್ಲಿ ರೋಜಾ ಟೈಮ್, ಅದು ರೋಜಾ ಸಮಯ, ರಂಜಾನ್ ಸಮಯ ಅಲ್ವಾ. ಸೊ ನಿಮಗೆ ಗೊತ್ತಿದ್ರೆ ರಂಜಾನ್ ಯಾವ ತಿಂಗಳಲ್ಲಿ ಬರುತ್ತೆ, ಬಕ್ರೀದ್ ಯಾವ ತಿಂಗಳಲ್ಲಿ ಬರುತ್ತೆ, ಮೊಹರಂ ಯಾವ ತಿಂಗಳಲ್ಲಿ ಬರುತ್ತೆ, ದೀಪಾವಳಿ ಯಾವ ತಿಂಗಳಲ್ಲಿ ಬರುತ್ತೆ, ಶಿವರಾತ್ರಿ ಯಾವ ತಿಂಗಳಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಇದು ಕೂಡ ಗೊತ್ತಿರುತ್ತೆ. ಮೇ ತಿಂಗಳಲ್ಲಿ ಒಂದು ರಂಜಾನ್ ಬರುತ್ತೆ ಅಲ್ವಾ, ಅದೇ ಒಂದು ಆಸ್ಪಾಸ್ನಲ್ಲಿ ಸ್ವಲ್ಪ ಒಂದು 5 ದಿನ 10 ದಿನ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಅದೇ ಸಮಯದಲ್ಲಿ ಬರುತ್ತಲ್ವಾ. ಸೊ ಆ ಸಮಯದಲ್ಲಿ ಸಹರಿ ಅಂತ ಊಟ ಬರುತ್ತಲ್ವಾ, ಮೀನ್ಸ್ ಬೆಳಗಿನ ಸಮಯದಲ್ಲಿ ಏನು ಈ ರಂಜಾನ್ ಮಾಡುವವರು ಅವರು ಬೆಳಗ್ಗೆನ ಊಟ ಸಹರಿ ಅಂತ, ಎಕ್ಸಾಕ್ಟ್ ನಾನು ಪ್ರೊನೌನ್ಸಿಯೇಷನ್ ಏನಾದರೂ ರಾಂಗ್ ಇದ್ರೆ ಕ್ಷಮಿಸಿ, ಓಕೆ. ಬಟ್ ನನ್ನ ಫ್ರೆಂಡ್ ಹೇಳಿರೋದು ನನಗೆ ಅದೇ ವರ್ಡ್, ಸರಿನಾ. ಆ ಒಂದು ಸಹರಿ ಅಂತ ಅದನ್ನು ಕೇಳಿದ್ದು, ಆ ಒಂದು ಸಹರಿ ಊಟ ಮಾಡಿ ಭಕ್ತ ಖಾನ್ ಹೊರಗಡೆ ಬಂದು ನಿಂತಿರ್ತಾನೆ. ಆ 2ನೇ ಬಹದ್ದೂರ್ ಶಾ ಮೇಲ್ಗಡೆ ಕೋಟೆಯ ಮೇಲ್ಗಡೆ ತಿರುಗಾಡ್ತಾ ಇರ್ತಾನೆ. ಸೊ ಇವರೆಲ್ಲರೂ ಕೂಡ ಹೋಗಿ ಕೇಳ್ತಾರೆ ಆತನಿಗೆ, ಯಾರಿಗೆ, ಈ ಭಕ್ತ ಖಾನ್ಗೆ, ಇಲ್ಲಪ್ಪ ನಾವು ಹೀಗೆ ಬಂದಿದ್ದೀವಿ, ಎಲ್ಲರೂ ಕೂಡ ಬ್ರಿಟಿಷರಿಗೆ ಹೊಡೆದು ಬಂದಿದ್ದೀವಿ, ನಿಮ್ಮ ರಾಜ ನಮ್ಮ ಒಂದು ಎಲ್ಲ ಸೈನ್ಯದ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾನ, ಕೇಳೋನಿಗೆ ಕರಿಯೋ ಹೊರಗೆ ಅಂತ ಕರೀತಾರೆ. ಅವಾಗ
ಅವಾಗ, ಸರಿನಾ, ಇಲ್ಲಾಂದ್ರೆ ನಾವೇ ಒಳಗೆ ಬರಬೇಕಾ ಅಂತ. ಸೊ ಈತ ಹೋಗಿ ಏನು ಮಾಡ್ತಾನೆ, ಭಕ್ತ ಖಾನ್ ಅವನು ಹೇಳ್ತಾನೆ ಒಳಗಡೆ, ಸರ್ ಹಿಂಗೆ ಸರ್ ಹಂಗೆ ಬಂದಿದ್ದಾರೆ ಅವರು, ಏನು ಮಾಡೋಣ ಅಂತ. ಸೊ ಅವನು 80 ವರ್ಷದ ವ್ಯಕ್ತಿ, ತೀರ್ಮಾನ ತಗೊಳ್ಳೋಕ್ಕೆ ಸ್ವಲ್ಪ ಇತ್ತು. ಅವನೇನು ಮಾಡ್ತಾನೆ, ಈಗ ಹೇಗೂ ಕೂಡ ಸುಮ್ಮನೆ ಹೆಸರಿಗೆ ಮಾತ್ರ ರಾಜ ಇದ್ದೀನಿ, ನಮ್ಮ ಮಾತ್ರಕ್ಕೆ ರಾಜ ಇದ್ದೀನಿ ನಾನು, ಎರಡನೇ ಬಹುದೂರ್ ಶಾ ನಮ್ಮ ಮಾತ್ರಕ್ಕೆ ಇದ್ದೀನಿ, ಸುಮ್ಮನೆ ಅವ್ರು ಇದನ್ನ ಪಿಂಚಣಿ ಕೊಡ್ತಾ ಇದ್ದಾರೆ, ಸುಮ್ಮನೆ ನಾನು ಬದುಕ್ತಾ ಇದ್ದೀನಿ, ಏನಾದರೂ ನಾವು ಗೆದ್ದರೆ ನಿಜವಾಗ್ಲೂ ನಾನು ಸಾಮ್ರಾಟ ಆಗ್ಬೋದಲ್ಲ ಅನ್ನೋ ಆಸೆ ಬರುತ್ತೆ. ಸೋತ್ರೆ ಹೇಗೂ ಏನೂ ಇಲ್ಲ, ಸೊ ಏನು ಸೋತ್ರು ನನಗೇನು ಫರಾಕ್ ಬೀಳೋದಿಲ್ಲ, ಆಯ್ತು ನಡೀತು ತಗೋ ಜೈ ಅಂತಾನೆ ಅವನು, ಯಾರು, ಎರಡನೇ ಬಹುದೂರ್ ಶಾ. ಸೊ ಆವಾಗ ಈ ಒಂದು ಮೀರತ್ನ ಸೈನಿಕರ ಹಾಗೆ ನಮ್ಮ ಭಾರತದ ಸೈನಿಕರ ನೇತೃತ್ವವನ್ನು ವಹಿಸ್ಕೊಂಡವರು ಯಾರು ಅಂತಂದರೆ ಈ ಎರಡನೇ ಬಹುದೂರ್ ಶಾನ್ ಅವರು, ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಎರಡನೇ ಬಹುದೂರ್ ಶಾನ ಪತ್ನಿ ಯಾರು ಅಂದರೆ ಜನ್ನತ್ ಮಹಲ್ ಅಂತ ಬರ್ತಾರೆ, ಸರಿನಾ. ಸೊ ಅದು ಯಾಕೆ ಬರ್ತಾರೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಸ್ವಲ್ಪ. ಸೊ ಇದು ಆದ ನಂತರ ಈ ದಂಗೆಯನ್ನು ಮುನ್ನಡೆಸ್ತಾರೆ ಯಾರು, ಎರಡನೇ ಬಹದ್ದೂರ್ ಶಾನ್ ಅವರು. ಸೊ ಎರಡನೇ ಬಹದ್ದೂರ್ ಶಾನ್ ಅವರಿಗೆ ಅಷ್ಟು ಶಕ್ತಿ ಇರಲಿಲ್ಲ, ಯಾಕಂದರೆ 80 ವಯಸ್ಸಾಗಿತ್ತು. ಸೊ ಇವ್ರೇನು ಹೇಳ್ತಾರೆ, ತನ್ನ ಸೈನ್ಯಾಧಿಕಾರಿಗೆ ಹೇಳ್ತಾರೆ, ಸೇನಾಧಿಪತಿಗೆ, ಯಾರಿಗೆ, ಈ ಭಕ್ತ ಖಾನ್ ಅನ್ನೋ ವ್ಯಕ್ತಿಗೆ, ಸರಿನಾ. ಭಕ್ತ ಖಾನ್, ನೋಡಪ್ಪ ನನಗರೇ 80 ವಯಸ್ಸಾಗಿದೆ, ನನ್ನ ಮಕ್ಕಳರೇ ಇನ್ನೂ ಸಣ್ಣ ಅದಾವು, ಏನಿಲ್ಲ ಒಂದು 20 ವರ್ಷ ಅದಾವು, ಒಂದು 24 ವಯಸ್ಸದ, ಸುಮ್ಮನೆ ಅವು ಕೆಲವು ಕೂಡ ಭಾಳ ಕಿರಿಕಿರಿ, ಅವು ಕೆಲವು ಕೂಡ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲ, ಅವರಿಗೆಲ್ಲ ಗೊತ್ತಿರಬೇಕು, ನೋಡಪ್ಪ ನೀನೇ ಸ್ವಲ್ಪ ಇದರಿಂದ ಮುನ್ನಡೆಸು, ಎಲ್ಲವೂ ಕೂಡ ಇದ್ರ ಕೀರ್ತಿ ನಿನಗೂ ಕೂಡ ಬರ್ತದೆ, ನನಗೂ ಕೂಡ ಬರ್ತದೆ ಅಂತ ಹೇಳ್ತಾರೆ, ಸರಿನಾ. ಯಾರು, ಈ ಎರಡನೇ ಬಹದ್ದೂರ್ ಶಾ ಜಾಫರ್ ಅವರು ಏನು ಭಕ್ತ ಖಾನ್ ಅವರಿಗೆ. ಓಕೆ, ಭಕ್ತ ಖಾನ್ ಹೇಗೆ ಅಂದರೆ ಒಳ್ಳೆಯ ಸಿಪಾಯಿ, ಸರಿನಾ, ಒಳ್ಳೆಯ ಸಿಪಾಯಿ ಅಂದರೆ ಒಳ್ಳೆಯ ಸಿಪಾಯಿ, ಒಳ್ಳೆಯ ಒಂದು ಸೇನಾಧಿಪತಿ ಯಾರು ಅಂದರೆ ಭಕ್ತ ಖಾನ್ ಅನ್ನೋರು. ಸೊ ಇವರು ದಂಗೆಯನ್ನು ಮುನ್ನಡೆಸ್ತಾರೆ, ಸರಿನಾ. ದಂಗೆಯನ್ನು ಮುನ್ನಡೆಸಿ ಈ ದಂಗೆಯನ್ನು ಮಟ್ಟ ಹಾಕಕ್ಕೆ ಅಂತ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಜಾನ್ ನಿಕಲ್ಸನ್ ಅನ್ನೋ ವ್ಯಕ್ತಿ, ಸರಿನಾ. ಯಾರು, ಜಾನ್ ನಿಕಲ್ಸನ್ ಅನ್ನೋ ವ್ಯಕ್ತಿ, ನಿಕೋಲ್ಸನ್ ಅನ್ನೋ ವ್ಯಕ್ತಿ, ಸರಿನಾ. ಜಾನ್ ನಿಕೋಲ್ಸನ್ ಅನ್ನೋ ವ್ಯಕ್ತಿ ಈ ಒಂದು ದೆಹಲಿ ಮೇಲೆ ಆಕ್ರಮಣ ಮಾಡ್ತಾನೆ. ನೀವೇ ನಮ್ಮ ವಿರುದ್ಧ ದಂಗೆ ಎದ್ದಿದ್ದೀರಾ, ಬನ್ನಿ ನೋಡೋಣ ಅಂತ. ಸೊ ಆ ಭಕ್ತ ಖಾನ್ ಅನ್ನೋರು ಏನು ಮಾಡ್ತಾರೆ, ಇವನ ರುಂಡ ಮತ್ತು ಮುಂಡವನ್ನು 2 ಬೇರ್ಪಡೆ ಮಾಡಿ ಒಗೆದು ಬಿಡ್ತಾರೆ ಹೊರಗಡೆ ಹೆಣವನ್ನು, ಸರಿನಾ. ಬನ್ನಿ ನೋಡೋಣ ಏನು ಮಾಡ್ತೀರಾ ಅಂತ. ಸೊ ಆ ರೀತಿ 3 ಅಧಿಕಾರಿಗಳನ್ನು ಕೊಂದಂತಹ ಒಬ್ಬ ವೀರ ಯಾರು ಅಂದರೆ ಈ ಭಕ್ತ ಖಾನ್ ಅನ್ನೋರು, ಸರಿನಾ, ಕೊಲ್ತಾರೆ ಅವರನ್ನು, ಯಾರನ್ನ, ನಿಕೋಲ್ಸನ್ನ ಕೊಲ್ತಾರೆ, ಸರಿನಾ. ಕೊಂದ ಮೇಲೆ ಆಮೇಲೆ ಇವರಿಗೆ ಸ್ವಲ್ಪ ಚಿಂತೆ ಆಗುತ್ತೆ, ಯಾರಿಗೆ, ಲಾರ್ಡ್ ಕ್ಯಾನಿಂಗ್ ಯಾರು, ಆ ಸಮಯದ ಭಾರತದ ಗವರ್ನರ್ ಜನರಲ್, ಸರಿನಾ. ಭಾರತ ಗವರ್ನರ್ ಜನರಲ್, ಇನ್ನೂ ವೈಸರೇ ಆಗಿರಲಿಲ್ಲ, ಗವರ್ನರ್ ಜನರಲ್ಲೇ ಆಗಿದ್ದ ಯಾರು, ಲಾರ್ಡ್ ಕ್ಯಾನಿಂಗ್. ಸೊ ಆತ ಏನು ಮಾಡ್ತಾನೆ, ಬ್ರಿಟಿಷ್ನ ಈ ಇಂಗ್ಲೆಂಡ್ನ ಪ್ರಧಾನಮಂತ್ರಿಗೆ ಕಾಲ್ ಮಾಡ್ತಾನೆ, ಹಾಂಗೆ ಸರ್ ಹಿಂಗೆ ಸರ್ ಇಲ್ಲಿ ಏನೋ ಹೊಡೆದಿದ್ದಾರೆ ಅವರು, ಅನಾಹುತ ಹೊಡಿತಿದ್ದಾನೆ ಅಂತ ಒಬ್ಬ ಮನುಷ್ಯ ಅದನ, ಭಾಳ 8 ಫೂಟ್ ಹೈಟ್ ಅದನ, ಮುಂದೆ ಹೋದರೆ ಅವ್ನು ಕಪಾಳಿ ಫಡ್ಡದ್ ಬಿಡ್ತಾನೆ, ಏನು ಮಾಡೋದು ಸರ್ ಅಂತ, ಏನೋ ಹುಚ್ಚಿಗಿಚ್ಚಿದಿ, ಯಾರು ನಮ್ಮ ಒಬ್ಬ ಒಳ್ಳೆಯ ಸೇನಾಧಿಕಾರಿ ಇದ್ದಾನಲ್ವ ಅವನನ್ನು ಕರೆಸು, ಅವನನ್ನು ಕಲಿಸಿ, ಆದರೂ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಅವನನ್ನು ಕೊಲ್ಲ ಅಷ್ಟೇ, ನನಗೆ ಏನು ಬೇಕಾಗಿಲ್ಲ, ನೀ ಏನಾದರೂ ಮಾಡು, ನಿನಗೆ ಫುಲ್ ಕಂಪ್ಲೀಟ್ ಅಧಿಕಾರ ಇದೆ, ಏನಾದರೂ ಮಾಡು ಅಂತ. ಆ ಒಂದು ಪ್ರಧಾನಮಂತ್ರಿ ಯಾರು ಅಂದರೆ ಪಾರ್ಮಿಸ್ಟಾರ್ ಅಂತ, ನೆನ್ಪಿಟ್ಕೊಳ್ಳಿ, ಈ ಪ್ರಧಾನಮಂತ್ರಿ ಹೆಸರು ಕೇಳಿದ್ದಾನೆ, ಪಾರ್ಮಿಸ್ಟಾರ್ ಅಂತ. ಈ ಪಾರ್ಮಿಸ್ಟಾರ್ ಅನ್ನೋ ಒಬ್ಬ ಪ್ರಧಾನಮಂತ್ರಿ ಅಥವಾ ಪಾರ್ಮಿಸ್ಟಾರ್ ಅನ್ನೋ ಪ್ರಧಾನಮಂತ್ರಿ ಏನು ಮಾಡ್ತಾನೆ, ಆ ರೀತಿ ಒಂದು ಆದೇಶ ಕೊಟ್ಟಾಗ ಈತ ಏನು ಮಾಡ್ತಾನೆ, ಈ ಜಮ್ಮು ಕಾಶ್ಮೀರ ಹಾಗೆ ಈ ಒಂದು ಯಾವುದು ಹರಿಯಾಣ ಮತ್ತು ಪಂಜಾಬ್ ವಿಭಾಗದಲ್ಲಿ ಅಲ್ಲಿ ಇರ್ತಕ್ಕಂತಹ ಹಡ್ಸನ್ ಅನ್ನೋ ವ್ಯಕ್ತಿ, ಸರಿನಾ, ಈ ಹಡ್ಸನ್ ಅನ್ನೋ ವ್ಯಕ್ತಿಗೆ ಕರೀತಾನೆ, ಆ ಒಂದು ಸೇನಾಧಿಕಾರಿಗೆ, ಒಂದು ಸೇನಾಧಿಪತಿಗೆ ಕರೀತಾನೆ, ಬಾರಪ್ಪ ಇಲ್ಲಿ ನೋಡು ದೆಹಲಿಯಲ್ಲಿ ಹಿಂಗೆ ಹೊಡಿತಿದ್ದಾರೆ, ನಿನಗೆ ಸ್ವಲ್ಪ ಇದರ ತಾಕತ್ತಿತ್ತ, ಇವರಿಗೆ ಸ್ವಲ್ಪ ಕೊಂದು ಹೋಗು ಅಂತ, ಸರಿನಾ. ಯಾರು, ಲಾರ್ಡ್ ಕ್ಯಾನಿಂಗ್ ಕರೀತಾನೆ. ಸೊ ಆತ ಏನು ಮಾಡ್ತಾನೆ, ದೊಡ್ಡ ಸೈನ್ಯವನ್ನೇ ತೊಗೊಂಡು ಬರ್ತಾನೆ, ಯಾರು, ಹಡ್ಸನ್ ಅನ್ನೋ ವ್ಯಕ್ತಿ, ಸರಿನಾ. ಎಲ್ಲಿಂದ, ಈ ಒಂದು ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ಈ ಹರಿಯಾಣ ಪ್ರಾಂತ್ಯ ಮತ್ತು ಈ ಒಂದು ಲಾಹೋರ್ ಪ್ರಾಂತ್ಯದಿಂದ ಸೈನಿಕರನ್ನು ಕರ್ಕೊಂಡು ಬಂದು ನಿಲ್ತಾನೆ, ಸರಿನಾ. ಆತ ಸೈನಿಕರನ್ನು ಕರ್ಕೊಂಡು ಬಂದು ನಿಲ್ಲೋದು ಬಿಟ್ಟು ಸುಮ್ಮನೆ ಡೈರೆಕ್ಟಾಗಿ ಯುದ್ಧ ಮಾಡಬಹುದಾಗಿತ್ತು. ಡೈರೆಕ್ಟಾಗಿ ಏನಾದರೂ ಯುದ್ಧ ಮಾಡಿದರೆ ಭಕ್ತ ಖಾನ್ ಬಿಡ್ತಾ ಇರಲಿಲ್ಲ, ಸರಿನಾ. ಭಕ್ತ ಖಾನ್ ಏನು ಹಗರಿರಲಿಲ್ಲ. ಸೊ ಅವನೇನಾದರೂ ಹಗರಿದ್ರೆ ಆ ನಿಕೋಲ್ಸನ್ನೇ ಕೊಂದು ಹೋಗಿರ್ತಿದ್ದ, ಸರಿನಾ. ಸೊ ಅದಕ್ಕೆ ಈ ಭಕ್ತ ಖಾನ್ ಈ ಥರ ಎಷ್ಟೋ ಸಾಹಸಿಗಳನ್ನು ನಮ್ಮ ಬ್ರಿಟಿಷರನ್ನ ಕೊಂದಿದ್ದಾನೆ ಅಂದರೆ ಇವನ ಹತ್ರ ಏನೋ ಒಂದು ತಾಕತ್ತಿರಬೇಕು. ಸೊ ಅದಕ್ಕೆ ಇವನು ನ್ಯೂನತೆಗಳೇನಿದ್ದಾವೆ ಅಂತ ಹುಡುಕೋಣ ಅಂತ ಇರ್ತಾನೆ. ಯಾರು ಅಂದರೆ ಈ ಹಡ್ಸನ್ ಅನ್ನೋ ವ್ಯಕ್ತಿ. ಸೊ ಅವಾಗ ಏನು ಮಾಡ್ತಾನೆ, ಬ್ರಿಟಿಷರದ ಒಂದು ಗುಣ ಏನು, ಅವರ ಒಂದು ಸಂಬಂಧಿಕರಿಗೆ ಕರೆಯೋದು, ಅವ್ರಿಗೆ ಆಗದೆ ಇರೋರಿಗೆ ಕರೆಯೋದು, ಅವ್ರ ಪಕ್ಕದ ಇರ್ತಕ್ಕಂಥ ಅವ್ರಿಗೆ ಫ್ರೆಂಡ್ಸಿಗೆ ಕರೆಯೋದು, ನಿನಗೆ ಇಷ್ಟು ಕೋಟಿ ಕೊಡ್ತೀನಿ, ಇಷ್ಟು ಲಕ್ಷ ಕೊಡ್ತೀನಿ, ನಿನಗೆ ಇಷ್ಟು ಬಿಗೆ ಹೊಲ ಕೊಡ್ತೀನಿ, ಇಷ್ಟು ತೋಟ ಕೊಡ್ತೀನಿ, ಗದ್ದೆ ಕೊಡ್ತೀನಿ, ನಮಗೆ ಒಂದು ನ್ಯೂನ್ಯತೆ ಹೇಳು, ಅವನು ವೀಕ್ನೆಸ್ ಹೇಳು ಅಂತ. ಸೊ ಆ ರೀತಿ ಮಾಡ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಈ ಹಡ್ಸನ್. ಯಾರಿಗೆ ಕರೀತಾನೆ, ಈ ಎರಡನೇ ಬಹದ್ದೂರ್ ಶಾ ಜಾಫರನ್ನ ರಿಲೇಷನ್ಗಳಿಗೆ, ಮೀನ್ಸ್ ಅವರ ಸಂಬಂಧಿಕರಿಗೆ ಕರೆದು ಈ ರೀತಿ ಹೇಳ್ತಾನೆ. ಸೊ ಅವಾಗ ಅವ್ರು ಹೇಳ್ತಾರೆ, ಈ ಒಂದು ಲಾಲ್ ಕಿಲಾಗೆ, ಈ ಒಂದು ಕೆಂಪು ಕೋಟೆಯ ಒಳಗಡೆ ಹೋಗುವ ಈ ಎಲ್ಲವೂ ಕೂಡ ಮಾರ್ಗ ಇದೆ, ಇವರನ್ನ ಹೀಗೆ ಸೋಲಿಸ್ಬೋದು, ಇವರು ಈ ಟೈಮಿಗೆ ಗೆದ್ದಿರ್ತಾರೆ, ಈ ಟೈಮಿಗೆ ಮಲ್ಕೊಂಡಿರ್ತಾರೆ, ಎಲ್ಲವೂ ಕೂಡ A to Z ಹೇಳ್ಕೊಡ್ತಾರೆ. ಸೊ ಆ ರೀತಿ ಮೋಸ ಮಾಡಿರ್ತಕ್ಕಂತಹ ಒಬ್ಬ ಸಂಬಂಧಿಕ ಯಾರು ಅಂತ ನಿಮ್ಗೆ ಕೇಳ್ತಾನೆ. ಆ ವ್ಯಕ್ತಿ ಹೆಸರು ನೆನ್ಪಿಟ್ಟು ಯಾರು ಅಂತ ನೋಡೋದಾದ್ರೆ ಮಿರ್ಜಾ ಇಲಾಹಿ ಬಕ್ಷ್ ಅನ್ನುವ ವ್ಯಕ್ತಿ, ಸರಿನಾ. ಮಿರ್ಜಾ ಇಲಾಹಿ ಬಕ್ಷ್ ಅನ್ನುವ ವ್ಯಕ್ತಿ ಈ ರೀತಿ ಎಲ್ಲವೂ ಕೂಡ ಮೋಸ ಮಾಡ್ತಾನೆ. ಮಿತ್ರ ದ್ರೋಹಿ ಅಂತಂದರೆ ಇವನೇ, ಯಾರು ಅಂದರೆ ಮಿರ್ಜಾ ಇಲಾಹಿ ಬಕ್ಷ್ ಅನ್ನೋನು. ಸೊ ಅವನ ಒಂದು ಸಹಾಯದಿಂದ ಈ ಒಂದು ಭಕ್ತ ಖಾನನ್ನು
ಭಕ್ತ್ ಖಾನನ್ನು ಹಾಗೆ ಈ ಒಂದು ರೆಡ್ ಕಿಲಾದಲ್ಲಿ ಲಾಲ್ ಕಿಲಾ ಅಥವಾ ಈ ಒಂದು ರೆಡ್ ಫೋರ್ಟಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ಕೂಡ ಕೊಂದವನು ಯಾರು ಅಂತಂದರೆ ಈ ಒಬ್ಬ ಹಡ್ಸನ್ ಅನ್ನೋ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ, ಎಷ್ಟು ರಕ್ತ ಹರಿತಿತ್ತು ಅಂತಂದರೆ ಈ ರೆಡ್ ಫೋರ್ಟಲ್ಲಿ ಫುಲ್ ರಕ್ತ, ಕೆಂಪು ರಕ್ತನೇ ಹರಿತಿತ್ತು. ಇದಕ್ಕೆ ಒಬ್ಬರು ಉರ್ದು ಕವಿ ಹೇಳ್ತಾರೆ, ಆ ಸಮಯದಲ್ಲಿ ಇರ್ತಕ್ಕಂಥ ಒಬ್ಬ ಉರ್ದು ಕವಿ ಯಾರು ಅಂದರೆ ಮಿರ್ಜಾ ಗಾಲಿಬ್ ಅನ್ನೋ ಉರ್ದು ಕವಿ. ಸರಿನಾ? ಯಾರು? ಮಿರ್ಜಾ ಗಾಲಿಬ್. ಈ ರೀತಿ ಹೆಸರು ನೀವು ಕೇಳಿರಲ್ಲ, ಬಟ್ ಈ ರೀತಿಯ ಎಲ್ಲ ಪ್ರಶ್ನೆಗಳು ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮತ್ತು UPSC ಪ್ರಿಲಿಮ್ಸಲ್ಲಿ ಕೇಳಿದ್ದಾನೆ. ಸೊ ಅದಕ್ಕೆ ಒಂದು ಓದೋದ್ರಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಓದಿದ್ರೆ ನಮ್ದೇನು ಹೋಗುತ್ತಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಮಿರ್ಜಾ ಗಾಲಿಬ. ಅಲ್ಲಿ ಮೋಸ ಮಾಡ್ದಾನೆ ಯಾರು ಅಂದರೆ ಮಿರ್ಜಾ ಇಲಾಹಿ ಬಕ್ಷ್. ಬಟ್ ಇಲ್ಲಿ ಕವಿ ಯಾರು ಅಂತಂದರೆ ಮಿರ್ಜಾ ಗಾಲಿಬ್ ಅನ್ನೋ ವ್ಯಕ್ತಿ. ಸೊ ಇವರು ಒಂದು ಕವಿತೆ ಹೇಳ್ತಾರೆ. ಕವಿ ಅಂದರೆ ಮತ್ತೆ ಅವರು ಹೇಳೋ ಮಾತು ಕೂಡ ಕವಿತೆಯ ಥರನೇ ಇರಬೇಕಲ್ವಾ? ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಮೇರೆ ಆಂಖ್ ಕೆ ಸಾಮ್ನೆ ಖೂನ್ ಕಾ ಸಮಂದರ್ ಹೈ, ಮೇರೆ ಖುದಾ ಹಿ ಜಾನ್ತಾ ಹೈ ಆಗೆ ಕ್ಯಾ ಮಂಜರ್ ಹೈ ಅಂತ. ಸರಿನಾ? ಸೊ ಈ ಥರ ಹೇಳಿದವ್ರು ಯಾರು ಅಂತ ನೋಡಿದ್ರೆ ಮಿರ್ಜಾ ಗಾಲಿಬ್ ಅನ್ನೋರು. ಸರಿನಾ? ನೆನ್ಪಿಟ್ಕೊಳ್ಳಿ. ಏನು ಹೇಳ್ತಾರೆ ಅಂತಂದರೆ, ಮೇರೆ ಆಂಖ್ ಕೆ ಸಾಮ್ನೆ ಖೂನ್ ಕಾ ಸಮಂದರ್ ಹೈ, ಮೇರೆ ಖುದಾ ಹಿ ಜಾನ್ತಾ ಹೈ ಆಗೆ ಕ್ಯಾ ಮಂಜರ್ ಹೈ ಅಂತ. ಸರಿನಾ? ಸೊ ಈ ರೀತಿ ಹೇಳಿದವ್ರು ಯಾರು ಅಂದರೆ ಮಿರ್ಜಾ ಗಾಲಿಬ್ ಅನ್ನೋರು. ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ಮಾಡಿ ದೆಹಲಿಯನ್ನು ಗೆಲ್ತಾರೆ. ಯಾವೊಂದು ತಿಂಗಳಿನಲ್ಲಿ ದೆಹಲಿಯನ್ನು ಗೆಲ್ತಾರೆ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದೆಹಲಿಯನ್ನು ಗೆಲ್ತಾರೆ. ನೋಡಿ, ಮೇ 11ನೇ ತಾರೀಕಿನಿಂದ ಸೆಪ್ಟೆಂಬರ್ವರೆಗೂ ಆ ದೆಹಲಿಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಭಕ್ತ್ ಖಾನ್ ಅನ್ನೋ ವ್ಯಕ್ತಿ. ಸರಿನಾ? ಅವನ ಒಂದು ತೋಳಿನ ಒಂದು ಪರಿಶ್ರಮ, ಒಂದು ಶಕ್ತಿಯಿಂದನೇ ತೊಗೊಂಡು ಬಂದಿರ್ತಾನೆ ಅಲ್ಲಿವರೆಗೂ. ಸರಿನಾ? ಬಟ್ ಆತ ಏನು ಮಾಡ್ತಾನೆ, ಹಡ್ಸನ್ ಅನ್ನೋ ವ್ಯಕ್ತಿ ಅಲ್ಲಿರ್ತಕ್ಕಂಥ ರೆಡ್ ಫೋರ್ಟಲ್ಲಿರ್ತಕ್ಕಂತಹ ಮಹಿಳೆ, ಮಕ್ಕಳು, ಚಿಕ್ಕವರು, ದೊಡ್ಡವರು, ಗರ್ಭಿಣಿಯರು ಯಾರೂ ಕೂಡ ಬಿಡದೆ ಎಲ್ಲರದು ಕೂಡ ರುಂಡವನ್ನು ಕಟ್ ಮಾಡಿಸ್ತಾನೆ. ಸರಿನಾ? ಫುಲ್ ಅಷ್ಟು ರಕ್ತ ಹರಿತದೆ. ಸೊ ಅದಕ್ಕೆ ಆ ಮಿರ್ಜಾ ಗಾಲಿಬ್ ಅನ್ನೋ ಇದ್ರ ಕವಿ ಈ ರೀತಿ ಹೇಳ್ತಾರೆ, ನನ್ನ ಕಣ್ಣು ಮುಂದೆ ಅಷ್ಟು ರಕ್ತ ಹರಿತಿದೆ, ಏನು ಮಾಡೋದು, ಏನು ಗೊತ್ತು, ಆ ದೇವರೇ ಬಲ್ಲ ಎಲ್ಲವೂ ಕೂಡ ಅಂತ. ಸರಿನಾ? ಸೊ ಯಾರು ಅಂದರೆ ಮಿರ್ಜಾ ಗಾಲಿಬ್ ಅನ್ನೋ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ಕೇಳ್ತಾನೆ ನಿಮಗೆ ಪ್ರಶ್ನೆ. ಸರಿನಾ? ಆ್ಯಂಡ್ ದೆನ್ ಇದು ಆದ ನಂತರ ನಿಮಗೆ ಎಲ್ಲಿ ಬರುತ್ತೆ, ಈ ಒಂದು ಔದ್ ಬಗ್ಗೆ ಬರುತ್ತೆ. ಸರಿನಾ? ಸೊ ಔದನ ಕತೆ ಏನು ಅಂತ, ಮತ್ತು ಈ ಒಂದು ಬಿಹಾರದ ಕತೆ ಏನು ಅಂತ, ಮತ್ತು ಯಾವುದು ಕತೆ ಬರುತ್ತೆ ನಿಮಗೆ, ಈ ಒಂದು ಚೆನ್ನೈನ ಕತೆ ಏನು, ಚೆನ್ನೈಯಲ್ಲೂ ಕೂಡ ದಂಗೆ ಎದ್ದಿರ್ತಾರೆ. ಸೊ ಅಲ್ಲಿಯ ಕತೆ, ಮತ್ತು ಈ ಒಂದು ಝಾನ್ಸಿಯ ಕತೆ. ಸರಿನಾ? ಸೊ ಝಾನ್ಸಿಯ ಕತೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲವೂ ಕೂಡ ನಿಮಗೆ ಏನಾದರೂ ನಾನು ಥಿಯರಿ ಕ್ಲಾಸ್ ಸ್ವಲ್ಪ ಮಾಡಿದರೆ, ಅದು ಲಾಸ್ಟ್ ಒಂದು 5 ಕ್ಲಾಸ್ ಏನೋ ಮಾಡಿದ್ದೆ ಅನ್ಸುತ್ತೆ, ಫ್ರೀ ಬ್ಯಾಚ್ ಅಂತ, ಸೆಂಟ್ರಲ್ ಗೌರ್ಮೆಂಟ್ ಫ್ರೀ ಬ್ಯಾಚ್ ಅಂತ. ಅದು ಏನಾದರೂ ಕಂಟಿನ್ಯೂ ಮಾಡಿದ್ರೆ ಫುಲ್ ಎಲ್ಲವೂ ಕೂಡ ನಿಮಗೆ ಸ್ಟೋರಿ ರೂಪದಲ್ಲಿ ಹೇಳಿರ್ತೀನಿ. ಸರಿನಾ? ಮೀನ್ಸ್ ಇದು ಯೂಸ್ಫುಲ್ ಆಗುತ್ತೆ ಅಂತ ಯಾವಾಗಾದರೂ ನೋಡೋಣ. ಸರಿನಾ? ಸೊ ಶ್ವೇತಾ, ಸೊ ಇಲ್ಲಿವರು ಕ್ಲಾಸ್ ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರು ಕ್ಲಾಸ್ ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.